Good morning, dear student. Myself Sudha, physics lecturer working at Vishwamanava PU College. So today I am here to present a talk on a topic oscillation. So this is a first PUC topic. So in this session I am going to discuss about the CET and the NEET regarding concept of this chapter. As we know that in the last session we discussed about waves and oscillation. It is a one unit. So in this unit we can expect two questions, one question from waves and one question from oscillation. So ಎರಡರಿಂದನೂ ಒಂದೊಂದು ಕ್ವಶನ್ ಸಿ ಇ ಟಿಯಲ್ಲೂ ಬರುತ್ತೆ ಆ್ಯಸ್ ವೆಲ್ ಆಸ್ ನೀಟಲ್ಲೂ ಬರುತ್ತೆ. ಸೊ ಈ ಒಂದು ಕ್ಲಾಸಲ್ಲಿ ನಾವು ಈ ಹಿಂದಿನ ಎಲ್ಲ ವರ್ಷದಲ್ಲಿ ಕೇಳಿರೋ ಅಂಥ ಇಂಪಾರ್ಟೆಂಟ್ ಕ್ವಶನ್ಸ್ ನೀಟ್ ಎಕ್ಸಾಮ್ ಬಂದು 2013ಇಂದ ಸ್ಟಾರ್ಟ್ ಆಗಿದೆ. 2019ವರೆಗೂ ಯಾವ್ಯಾವ ಕ್ವಶನನ್ನು ಕೇಳಿದ್ದಾರೆ ಅನ್ನೋ ಒಂದು ಕಾನ್ಸೆಪ್ಟ್ ನಮಗೆ ಗೊತ್ತಾದರೆ ಅದರಲ್ಲಿ ಕೇಳೋವಂಥ ಸ್ಕಿಲ್ ಆಗಲಿ ಡಿಫಿಕಲ್ಟಿ ಲೆವೆಲ್ ಆಗಿ ನಮಗೆ ಅರ್ಥ ಆಗುತ್ತೆ. ಸೊ ಆ ಕಾನ್ಸೆಪ್ಟಿಗೋಸ್ಕರ ಇಲ್ಲಿವರೆಗೂ ಕೇಳಿರೋ ಅಂಥ ಆಲ್ ನೀಟ್ ಕ್ವಶನ್ಸ್ನ ಡಿಸ್ಕಸ್ ಮಾಡಿದ್ದೀನಿ ಇಲ್ಲಿ. ಮತ್ತೇನಪ್ಪ ಅಂದರೆ AIPMT, ಸೊ ದಟ್ ಈಸ್ ಆಲ್ ಇಂಡಿಯಾ ಪ್ರೀ ಮೆಡಿಕಲ್ ಟೆಸ್ಟ್. ಆ ಎಕ್ಸಾಮಲ್ಲೂ ಕೂಡ ಅಂದರೆ ನೀಟ್ ಬರೋದಕ್ಕೂ ಮುಂಚೆ ಆಲ್ ಇಂಡಿಯಾ ಪ್ರೀ ಮೆಡಿಕಲ್ ಟೆಸ್ಟ್ ಅಂತ ಎಕ್ಸಾಮ್ ಇರ್ತಿತ್ತು. ಈಗ ಆಲ್ ಓವರ್ ದಿ ನಮ್ಮ ಓವರಾಲ್ ಎಲ್ಲ ಕಡೆ ಏನಾಗ್ತಾ ಇದೆ, ಎಲ್ಲ ಕಡೆನೂ ನೀಟ್ನೇ ಕಾಮನ್ನಾಗಿ ಮಾಡ್ಕೊಂಡಿದ್ದೀವಿ ನ್ಯಾಷನಲ್ ಲೆವೆಲಲ್ಲಿ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಹೇಳಿಬಿಟ್ಟು. ಹಾಗಾಗಿ ಇದು ಬಂದ ಮೇಲೆ ನೀಟ್ ಲೆವೆಲ್ ಕ್ವಶನ್ಸೇ ಇರೋದಿಲ್ಲ ಅದರಲ್ಲೂ. ಸೊ ಆ ಓಲ್ಡ್ ಕ್ವಶನ್ಸ್ನ ಡಿಸ್ಕಸ್ ಮಾಡಿದ್ದೀವಿ. ಸೊ ಫಸ್ಟ್ ಆಸಿಲೇಷನಲ್ಲಿ ಬರೋವಂಥ ಸಿನಾಪ್ಸಿಸ್ ಡಿಸ್ಕಸ್ ಮಾಡೋಣ. ಸಿನಾಪ್ಸಿಸಲ್ಲೂ ಕೂಡ ಮೇನ್ ಇಂಪಾರ್ಟೆಂಟ್ ಈಕ್ವೇಷನ್ಸ್, ಯಾವ್ಯಾವ ಈಕ್ವೇಷನ್ಸ್ನ ಯೂಸ್ ಮಾಡಿಕೊಂಡು ನಾವು ಥಿಯರಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಬೋದು, ಆ ಥರ ಇಂಪಾರ್ಟೆಂಟ್ ಸಿನಾಪ್ಸಿಸ್ನ ಇಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. So before going to see the equations, first let us discuss about what is oscillation. So as we know that oscillation ಬಗ್ಗೆ ಡಿಸ್ಕಸ್ ಮಾಡಬೇಕಂದ್ರೆ ಫಸ್ಟ್ ಪೀರಿಯಾಡಿಕ್ ಮೋಷನ್ ಅಂದರೆ ಏನು ಅಂತ ಗೊತ್ತಿರಬೇಕು. ಸೊ ಪೀರಿಯಾಡಿಕ್ ಅಂದರೆ ದ ಮೋಷನ್ ವಿಚ್ ರಿಪೀಟ್ಸ್ ಕಂಟಿನ್ಯೂಸ್ಲಿ, ಯಾವಾಗಲೂ ರಿಪೀಟ್ ಆಗ್ತಾನೆ ಇರಬೇಕು. ವೆರಿ ಇಂಪಾರ್ಟೆಂಟ್ ಈಸ್ ರಿಪೀಟ್. ಈಗೇನಾಗುತ್ತೆ, ಸೊ ಸೂರ್ಯ, ಇದು ಅರ್ತು, ಎಲ್ಲ ಪ್ಲಾನೆಟ್ಸ್ ಏನಾಗುತ್ತೆ, ದೇ ಆರ್ ರಿವಾಲ್ವಿಂಗ್ ಅರೌಂಡ್ ದಿ ಸನ್. ಸೊ ಇಟ್ ಈಸ್ ಎ ಕಂಟಿನ್ಯೂಸ್ ಪ್ರೊಸೆಸ್ಸು. ಕಂಟಿನ್ಯೂಸ್ ಆಗಿ ಏನಾಗ್ತಾ ಇರುತ್ತೆ, ರಿಪೀಟ್ ಆಗ್ತಾನೆ ಇರುತ್ತೆ. ಸೊ ಈಗ ಅರ್ತ್ ತನ್ನ ಓನ್ ಆ್ಯಕ್ಸಸ್ಸಲ್ಲಿ ಒಂದು ರೊಟೇಷನ್ ಮುಗಿಸುತ್ತಪ್ಪ 24 hours, ಮತ್ತೆ ಒಂದು ರೊಟೇಷನು. ಸೊ ಈ ರೀತಿ ರಿಪೀಟ್ ಅಲ್ವಾ ಅದು. ಸೊ ಅದೇ ಥರ ಅರ್ತ್ ಸೂರ್ಯನ ಸುತ್ತೋದಕ್ಕೆ 365 ಡೇಸ್ ತೊಗೊಳುತ್ತೆ ಅಂತೀವಲ್ಲ, ದಟ್ ಈಸ್ ಆಲ್ಸೋ ಕಂಟಿನ್ಯೂಸ್ ಪ್ರೊಸೆಸ್ಸು. ಸೊ ಈ ರೀತಿ ರಿಪೀಟ್ ಆಗೋವಂಥ ಪ್ರೊಸೆಸ್ನ ನಾವೇನಂತ ಹೇಳ್ತೀವಿ, ಪೀರಿಯಾಡಿಕ್ ಮೋಷನ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಆಸಿಲೇಟರಿ ಮೋಷನಿಗೆ ಬಂದರೆ ಏನಪ್ಪ ಅಂದರೆ ಟು ಆ್ಯಂಡ್ ಫ್ರೋ ಮೋಷನ್ ಆಫ್ ಎ ಬಾಡಿ ಅಬೌಟ್ ಇಟ್ಸ್ ಮೀನ್ ಪೊಸಿಷನ್ ಅಂತ. ಅಂದರೆ ನಾವು ಒಂದು ಮೋಷನನ್ನು ಆಸಿಲೇಟ್ರಿ ಅಥವಾ ವೈಬ್ರೇಟ್ರಿ ಅಂತ ಹೇಳಬೇಕಾದ್ರೆ ಅಲ್ಲೇನಿರಬೇಕು, ಟು ಮತ್ತು ಫ್ರೋ ಅಂದರೆ ಬ್ಯಾಕ್ ಆ್ಯಂಡ್ ಫೋರ್ತ್ ಮೋಷನ್ ಅಂತ, ಹಿಂದೆ ಮುಂದೆ ಮೂವ್ ಆಗುವಂಥದ್ದು. ಸೊ ಒಂದು ಪೆಂಡಲಮ್ ಹೀಗೆ ಹೋಗುತ್ತೆ, ಹೀಗೆ ಬರುತ್ತೆ. ಸೊ ಈ ರೀತಿ ಆಸಿಲೇಟ್ ಆಗೋ ಮೋಷನ್ನ ಏನಂತೀವಿ ನಾವು, ಆಸಿಲೇಟ್ರಿ ಮೋಷನ್ ಅಂತ ಹೇಳ್ತೀವಿ. ಸೊ ಎಲ್ಲ ಆಸಿಲೇಟ್ರಿ ಮೋಷನಲ್ಲಿ ರಿಪೀಟ್ ಆಯ್ತಪ್ಪ ಅಂದರೆ, ಈಗ ಪೆಂಡುಲಮ್ಮು ರಿಪೀಟ್ ಆಗುತ್ತಾನೇ ಇರುತ್ತೆ, ವಾಲ್ ಕ್ಲಾಕಲ್ಲಿರುವಂಥ ಪೆಂಡುಲಮ್ಮು. ಸೊ ಅದೇನಾಗಿರುತ್ತೆ, ಟು ಆ್ಯಂಡ್ ಫ್ರೋ ಮೋಷನ್ ಇದೆ. ಅಪ್ ಆ್ಯಂಡ್ ಡೌನ್ ಮೋಷನ್ನು, ಲೈಕ್ ಸ್ಪ್ರಿಂಗ್, ಒಂದು ಸ್ಪ್ರಿಂಗಿಗೆ ವೆಯ್ಟನ್ನು ಹಾಕ್ತೀವಿ, ಹಿಂಗೆ ಎಳೆದ್ಬಿಟ್ವಿ ಅಂತ ಹೇಳಿದ್ರೆ ಮೇಲೆ ಕೆಳಗೆ ಮೂವ್ ಆಗುತ್ತಲ್ವ, ಆ ಅಪ್ವರ್ಡ್ ಮೋಷನ್ನು ಕೂಡ ಆಸಿಲೇಟ್ರಿ ಮೋಷನ್ನೇ. ಅಂದರೆ ಅಲ್ಲೇನಿರುತ್ತೆ, ಒಂದು ಟು ಮತ್ತು ಒಂದು ಫ್ರೋ. ಅದು ರಿಪೀಟ್ ಆಗಲೇಬೇಕು ಅಂತೇನಿಲ್ಲ, ಜಸ್ಟ್ ಯಾವ್ಯಾವ ಮೋಷನಲ್ಲಿ ಟು ಆ್ಯಂಡ್ ಫ್ರೋ ಮೋಷನ್ ಇರುತ್ತೆ, ಸೊ ಅಂಥ ಮೋಷನ್ನ ನಾವೇನು ಆಸಿಲೇಟ್ರಿ ಮೋಷನ್ ಅಂತ ಹೇಳ್ತೀವಿ. ಸೊ ಈ ಆಸಿಲೇಟ್ರಿ ಮೋಷನ್ ರಿಪೀಟ್ ಆಯ್ತಪ್ಪ ಅಂತ ಹೇಳಿದ್ರೆ ಅದನ್ನು ನಾವು ಪೀರಿಯಾಡಿಕ್ ಅಂತಲೂ ಹೇಳ್ತೀವಿ. ಸೊ ಪೀರಿಯಾಡಿಕ್ ಅಂತ ಹೇಳಬೇಕಾದ್ರೆ ದ ಮೋಷನ್ ಶುಡ್ ರಿಪೀಟ್, ಅಂದರೆ ಒಂದು ಸೆಂಟೆನ್ಸ್ ಹೇಳ್ಬೋದು ನಾವಿಲ್ಲಿ. ಸೊ ಆಲ್ ಆಸಿಲೇಟ್ರಿ ಮೋಷನ್ಸ್ ನೀಡ್ ನಾಟ್ ಬಿ ಪೀರಿಯಾಡಿಕ್ ಅಂತ, ಪೀರಿಯಾಡಿಕ್ ಆಗಿರಲೇಬೇಕು ಅಂತ ಏನಿಲ್ಲ. ಸೊ ಬಟ್ ಆಲ್ ಪೀರಿಯಾಡಿಕ್ ಮೋಷನ್ಸ್ ಆರ್ ಆಸಿಲೇಟ್. ಅಂದರೆ ಈಗ ನಾವು ರಿಪೀಟ್ ಆಗೋವಂಥ ಮೋಷನ್ಸ್ನ ಏನಂತ ಹೇಳ್ತಿದ್ದೀವಿ ಅಲ್ಲಿ, ಪೀರಿಯಾಡಿಕ್ ಮೋಷನ್ ಅಂತ ಹೇಳ್ತಿದ್ದೀವಿ. ಟು ಆ್ಯಂಡ್ ಫ್ರೋ ಮೋಷನ್ ಇರೋವಂಥದ್ದನ್ನು, ವೈಬ್ರೇಟ್ರಿ ಇರೋವಂಥದ್ದನ್ನು ಆಸಿಲೇಷನ್ ಅಂತ ಹೇಳ್ತಾ ಇದ್ದೀವಿ. ಅದೇ ಆಸಿಲೇಟ್ರಿ ಮೋಷನಲ್ಲಿ ಅದು ರಿಪೀಟ್ ಆಯ್ತಪ್ಪ ಅಂತ ಹೇಳಿದ್ರೆ ಅದನ್ನು ಪೀರಿಯಾಡಿಕ್ ಅಂತೀವಿ, ರಿಪೀಟ್ ಆಗಿಲ್ಲ ಅಂತ ಹೇಳಿದ್ರೆ ಅದನ್ನು ಆಸಿಲೇಟ್ರಿ ಅಂತಲೇ ಹೇಳ್ತೀವಿ. ಸೊ ಆಸಿಲೇಟಿಂಗ್ ಬಾಡೀಸ್, ಈಗ ಫಸ್ಟ್ ಪಾಯಿಂಟಲ್ಲಿ ನೋಡಿ ಏನು ಹೇಳ್ತಾ ಇದ್ದೀವಿ, ಬಾಡಿ ಎಲ್ಲಿ ರೆಸ್ಟಿಗೆ ಬರುತ್ತೆ. ದ ಆಸಿಲೇಟಿಂಗ್ ಬಾಡೀಸ್ ಇವೆಂಚುಲಿ ಕಮ್ ಟು ರೆಸ್ಟ್ ಅಟ್ ದೇರ್ ಈಕ್ವಿಲಿಬ್ರಿಯಮ್ ಪೊಸಿಷನ್. ಅಂದರೆ ಈಕ್ವಿಲಿಬ್ರಿಯಮ್ ಅಂದರೆ ಮಧ್ಯದ್ದು. ಈಗ ಪೆಂಡಲಮ್ನ ಹೆಂಗೆ ತೂಗ್ಬಿಟ್ವಪ್ಪ ಅಂದರೆ ಅದು ಹಿಂಗೆ ಮೂವ್ ಆಗುತ್ತಲ್ವ. ಸೊ ಅದರಲ್ಲಿ ಮಧ್ಯದ ಪೊಸಿಷನ್ ಏನಂತೀವಿ, ಈಕ್ವಿಲಿಬ್ರಿಯಮ್ ಅಂದರೆ ರೆಸ್ಟ್ ಅಂತ, ಸ್ಟೇಟ್ ಆಫ್ ರೆಸ್ಟ್, ಬ್ಯಾಲೆನ್ಸ್ ಆಗಿರುತ್ತೆ ಅನ್ನೋ ಪೊಸಿಷನ್ನೇ ನಾವು ಈಕ್ವಿಲಿಬ್ರಿಯಮ್ ಅಂತೀವಿ.
ಇಟ್ ಈಸ್ ಬಿಕಾಸ್ ಆಫ್ ಡ್ಯಾಂಪಿಂಗ್ ಡ್ಯೂ ಟು ಫ್ರಿಕ್ಷನ್ ಆ್ಯಂಡ್ ದೇರ್ ಡೆಸಿಪೇಟಿವ್ ಕಾಸಸ್. ಯಾಕೆ ಅದು ಬಾಡಿ, ಈಗ ಪೆಂಡಲಮ್ನ ತೂಗ್ಬಿಟ್ವಿ, ಅದು ಸ್ಲೋಲಿ ಏನಾಗುತ್ತೆ, ಇಟ್ ಕಮ್ಸ್ ಟು ರೆಸ್ಟ್. ಆ ರೆಸ್ಟ್ ಬರುತ್ತೆ ಅಂದರೆ ಏನಾಗುತ್ತೆ, ಅಲ್ಲಿ ರೆಸಿಸ್ಟಿವ್ ಫೋರ್ಸು, ಒಂದು ಅಪೋಸಿಂಗ್ ಫೋರ್ಸು, ಫ್ರಿಕ್ಷನ್ ಆಗಿಬಿಟ್ಟು ಅದರ ಆಂಪ್ಲಿಟ್ಯೂಡ್ ಅಂದರೆ ಏನು, ಮಧ್ಯದಲ್ಲಿರುತ್ತಲ್ಲ ಪೆಂಡಲಮ್ಮು, ಇಲ್ಲಿಂದ ಇಲ್ಲಿಗೆ ಹೋಗುತ್ತಲ್ಲ, ಎಕ್ಸ್ಟ್ರೀಮ್ ಪೊಸಿಷನ್ಗೆ ಹೋಗುತ್ತಲ್ಲ, ಆ ಮಧ್ಯದಿಂದ ಮಿಡಲ್ ಪೊಸಿಷನಿಂದ ಎಕ್ಸ್ಟ್ರೀಮ್ ಪೊಸಿಷನ್ಗಿರೋ ಡಿಸ್ಟೆನ್ಸನ್ನು ನಾವೇನಂತ ಹೇಳ್ತೀವಿ, ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಆಫ್ ಎ ಪಾರ್ಟಿಕಲ್ ಈಸ್ ಕಾಲ್ಡ್ ಆಂಪ್ಲಿಟ್ಯೂಡ್. ಸೊ ಆ ಆಂಪ್ಲಿಟ್ಯೂಡು ಕಮ್ಮಿ ಆಗುವಂಥ ಆಸೋಲೇಷನ್ಸ್ನ ಏನಂತೀವಿ ನಾವು ಡ್ಯಾಂಪಿಂಗ್. ಆಸೋಲೇಷನ್ ಕಮ್ಮಿ ಆಗುತ್ತೆ, ಆಂಪ್ಲಿಟ್ಯೂಡು ಡಿಕ್ರೀಸ್ ಆಗುತ್ತೆ, ದಟ್ ಈಸ್ ಡ್ಯೂ ಟು ಫ್ರಿಕ್ಷನಲ್ ಮೋಷನ್ ಅಂತ ಹೇಳ್ತೀವಿ. The combination of any number of periodic function will also be a periodic one whose time period will be minimum time period of the periodic functions used in the combination. ಅಂದರೆ ಈಗ ಒಂದು ಕಾಂಬಿನೇಷನಲ್ಲಿ ಏನಾಗಿರುತ್ತೆ, ನಂಬರ್ ಆಫ್ ಪೀರಿಯೋಡಿಕ್ ಮೋಷನ್ಸ್ನ ಯೂಸ್ ಮಾಡ್ಕೊ, ಅಂದರೆ ಇದು ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಬಗ್ಗೆ ಹೇಳ್ತಾ ಇದ್ದೀವಿ. ಈಗ ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಏನು, ಟೋಟಲ್ ಬೇಕಪ್ಪ ಅಂದರೆ ಇಂಡಿವಿಜುವಲ್ನೆಲ್ಲ ಆ್ಯಡ್ ಮಾಡ್ತೀವಿ ಅನ್ನೋ ಒಂದು ಕಾನ್ಸೆಪ್ಟ್. ಎ ಸಿಂಪಲ್ ಹಾರ್ಮೋನಿಕ್ ಥರ್ಡ್ ಪಾಯಿಂಟ್ ನೋಡಿ, ಇಲ್ಲಿ ಥರ್ಡ್ ಪಾಯಿಂಟಲ್ಲಿ ಎ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಈಸ್ ಆಲ್ವೇಸ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಎ ಸಿಂಗಲ್ ಹಾರ್ಮೋನಿಕ್ ಫಂಕ್ಷನ್ ಆಫ್ ಸೈನ್ ಆರ್ ಕೊಸೈನ್. ಅಂದರೆ ನಮಗೆಲ್ಲ ಗೊತ್ತಿದೆ, ನಾವೇನು ಹೇಳ್ತೀವಿ, y ಇಸ್ ಈಕ್ವಲ್ ಟು ಎ ಸೈನ್ ಒಮೆಗಾ ಟಿ ಅಲ್ವಾ ಹೇಳೋದು, ಯಾವುದಾಗ ಎಕ್ಸ್ ಆ್ಯಕ್ಸಿಸಲ್ಲಿ ಹೋಗುವಾಗ. ಅದೇ ಎಕ್ಸ್ ಆ್ಯಕ್ಸಿಸ್ ತೊಗೊಂಡ್ವಪ್ಪ ಅಂತ ಹೇಳಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಎ ಕಾಸ್ ಒಮೆಗಾ ಟಿ. ಸೊ ಇನ್ ದ ಫಂಕ್ಷನ್ ಆಫ್ ಸೈನ್ ಅಥವಾ ಕೊಸೈನ್ ಆಗಿ ಹೇಳ್ತಾ ಹೋಗ್ತೀವಿ ನಾವು. ಸಿಂಪಲ್ ಹಾರ್ಮೋನಿಕ್ ಮೋಷನ್ ಇಸ್ ಎ ಪ್ರೊಜೆಕ್ಷನ್ ಆಫ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಈಗ ಒಂದು ರೊಟೇಷನ್ ಇದೆ ತಾನೇ ಸರ್ಕ್ಯುಲರ್ ಮೋಷನ್ ಅಂದರೆ, ಒಂದು ಸರ್ಕ್ಯುಲರ್ ಮೋಷನಲ್ಲಿ ಮಿಡಲ್ ಪೊಸಿಷನಿಂದ ನಾವು ಇಲ್ಲಿಂದ ಇಲ್ಲಿಗೆ ಹೋದ್ವಿ ಅಂತ ಹೇಳಿದ್ರೆ ಆಫ್ ಸರ್ಕಲ್ಲು, ಇಲ್ಲಿ ಆಫ್ ಕಾಲ್ಭಾಗ ಆಯಿತು, ಇಲ್ಲಿಗೆ ಅರ್ಧ ಆಯಿತು, ಇಲ್ಲಿ ಮುಕ್ಕಾಲು, ಇಲ್ಲಿಗೆ ಅರ್ಧ. ಸೊ ಇಲ್ಲಿ ಟೋಟಲಿ ಏನಾಯಿತು, ಒಂದು ಟು ಆ್ಯಂಡ್ ಫ್ರೋ ಮೋಷನ್, ಅಂದರೆ ಮೇಲೆ ಕೆಳಗೆ ಮೂವ್ ಆಯ್ತಲ್ವ ಬಾಡಿ. ಸೊ ಈ ರೀತಿ ಸರ್ಕ್ಯುಲರ್ ಮೋಷನೂ ಕೂಡ ಇಸ್ ಅ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಅಂದರೆ ಮೇನ್ಲಿ ಏನಾಗಿರಬೇಕಪ್ಪ ಅಂದರೆ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಈಸ್ ಆಲ್ವೇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆಕ್ಸಲರೇಷನ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಫೋರ್ತ್ ಪಾಯಿಂಟ್ ನೋಡೋಣ ಇಲ್ಲಿ, ದಟ್ ಈಸ್ simple harmonic motion is the projection of uniform circular motion on the diameter of the circle in which the circular motion occurs. ಅದು ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ ನಾನು. The frequency of kinetic energy or potential energy of the particle in SHM double than the particle of the linear motion. Very important ನೋಡಿ ನಿಮಗೆ ಇದು. ಇಲ್ಲಿದೆ ಅಂದರೆ ದ ಫಿಫ್ತ್ ಪಾಯಿಂಟಿಗೆ ಬರೋಣ. ದ ಫ್ರೀಕ್ವೆನ್ಸಿ ಆಫ್ ದಿ ಕೈನೆಟಿಕ್ ಎನರ್ಜಿ. ಸೊ ಈಗ ಅಲ್ಲಿ ಫ್ರೀಕ್ವೆನ್ಸಿ ಅಂದರೆ ಏನು, ನಂಬರ್ ಆಫ್ ಆಸೋಲೇಷನ್ ಅಂತ ಹೇಳ್ತೀವಿ ನಾವು. ನಿಮಗೆ ಕಂಪ್ಲೀಟೆಡ್ ಇನ್ 1 ಸೆಕೆಂಡ್. ಆ 1 ಸೆಕೆಂಡಲ್ಲಿ ಇರುವಂಥ ಕೈನೆಟಿಕ್ ಎನರ್ಜಿ ಅಥವಾ ಪೊಟೆನ್ಷಿಯಲ್ ಎನರ್ಜಿ ಆಫ್ ದಿ ಪಾರ್ಟಿಕಲ್ SHM ಸಿಂಪಲ್ ಹಾರ್ಮೋನಿಕ್ ಮೋಷನಲ್ಲಿ ಈಸ್ ಡಬಲ್ ದ್ಯಾನ್ ದಟ್ ಆಫ್ ದಿ ಪಾರ್ಟಿಕಲ್ ಇನ್ ದಿ ಲೀನಿಯರ್ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಸೊ ಲೀನಿಯರ್ ಹಾರ್ಮೋನಿಕ್ ಮೋಷನ್ಸು ಗೊತ್ತಿದೆ ನಮಗೆ. ಇಲ್ಲಿ ಯಾವುದು ವರ್ಟಿಕಲ್ ಸರ್ಕ್ಯುಲರ್ ಆಸೋಲೇಷನ್ ಮೋಷನ್ನು ನಾವು ತೊಗೊಳ್ತಾ ಇದ್ದೀವಿ. ಸೊ ಇದರಲ್ಲಿ ಬರುವಂಥ ಸಿಂಪಲ್ ಹಾರ್ಮೋನಿಕ್ ಮೋಷನ್ನು ಡಬಲ್ ದ್ಯಾನ್ ದಿ ಪೀರಿಯಾಡಿಕ್ ಮೋಷನ್ ಇದೆ ಲೀನಿಯರ್ ಮೋಷನ್ ಅಂತ ಹೇಳ್ತೀವಿ. ವೆರಿ ವೆರಿ ಇಂಪಾರ್ಟೆಂಟ್ ಫಿಫ್ತ್ ಪಾಯಿಂಟ್. ಫಾರ್ ಎಕ್ಸಿಕ್ಯೂಟಿಂಗ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಎ ಸಿಸ್ಟಮ್ ಮಸ್ಟ್ ಪೊಸೆಸ್ ಇನರ್ಷಿಯಾ ಆ್ಯಂಡ್ ಎಲಾಸ್ಟಿಸಿಟಿ. ಆ್ಯಕ್ಚುಲಿ ಏನು ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂದರೆ ಇಸ್ ಎ ಮೋಸ್ಟ್ ಆ್ಯಂಡ್ ಎ ಸಿಂಪಲ್ ಕಾಮನ್ ಟೈಪ್ ಆಫ್ ಮೋಷನ್ ಅಂತ ಹೇಳ್ತೀವಿ. ಇದು ಜನರಲ್ ಮೀನಿಂಗ್, ಅಂದರೆ ನಮ್ಮ ಡೈಲಿ ಲೈಫಲ್ಲಿ ಬರೋ ಅಂಥ ಮೋಷನ್ಸ್ ಅವು. ಸೊ ಪೆಂಡುಲಮ್ ಮೂವ್ ಆಗುತ್ತಪ್ಪ, ವಾಲ್ ಕ್ಲಾಕಲ್ಲಿ ನೋಡ್ತೀವಿ ನಾವು ನಮ್ಮ ಡೈಲಿ ಲೈಫಲ್ಲಿ. ಸೊ ಒಂದು ಟ್ಯೂನಿಂಗ್ ಫೋಕ್ನ ಹಿಂಗೆ ರಬ್ಬರ್ ಪ್ಯಾಡ್ ಮೇಲೆ ಸ್ಟ್ರೈಕ್ ಮಾಡ್ತೀವಿ. ಈ ರೀತಿ ರಬ್ಬರ್ ಪ್ಯಾಡ್ ಮೇಲೆ ಸ್ಟ್ರೈಕ್ ಮಾಡಿದಾಗ ಏನಾಗುತ್ತೆ, ಕಂಟಿನ್ಯೂಸ್ ವೈಬ್ರೇಷನ್ಸ್ ಬರುತ್ತೆ. ಅದರಲ್ಲಿ ಕೂಡ ಕಂಪ್ರೆಷನ್ಸು, ರೇರ್ ಫ್ರ್ಯಾಕ್ಷನ್ಸ್ ಎಲ್ಲ ಬರುತ್ತೆ. ಅಂದರೆ ಸಿಂಪಲ್ ಹಾರ್ಮೋನಿಕ್ ಅಂತ ಹೇಳಬೇಕಾದ್ರೆ ಅಲ್ಲಿ ಫಸ್ಟ್ ಪಾಯಿಂಟು ಟು ಆ್ಯಂಡ್ ಫ್ರೋ ಮೋಷನ್ ಇರಬೇಕು, ಸೆಕೆಂಡ್ ಪಾಯಿಂಟು ರಿಪೀಟ್ಸ್ ಆಗಿರಬೇಕು, ಥರ್ಡ್ ಪಾಯಿಂಟ್ ಏನಾಗಿರಬೇಕು, ಆಕ್ಸಿಲರೇಷನ್, ದಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್ ಈಸ್ ಆಲ್ವೇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಆಕ್ಸಿಲರೇಷನ್. ಎ ಪ್ರಪೋರ್ಷನಲ್ ಟು ವೈ ಅಥವಾ ವೈ ಪ್ರಪೋರ್ಷನಲ್ ಟು ಎ ಆಗಿರಬೇಕು. ಸೊ ಈ ಕಂಡೀಷನ್ಸ್ನ ಸ್ಯಾಟಿಸ್ಫೈ ಮಾಡುತ್ತಪ್ಪ ಅಂದರೆ ಲೈಕ್ ಎ ಪ್ರಪೋರ್ಷನಲ್ ಟು ವೈ, ಆಕ್ಸಿಲರೇಷನ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡಿಸ್ಪ್ಲೇಸ್ಮೆಂಟ್ ಆರ್ ವೈಸ್ ವರ್ಸಾ. ಈ ಎಲ್ಲ ಪಾಯಿಂಟ್ಸ್ ಇತ್ತಪ್ಪ ಅಂದರೆ ಏನಾಗುತ್ತೆ, ಅದನ್ನು ನಾವು ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂತ ಹೇಳ್ತೀವಿ. ಫಾರ್ ಎಕ್ಸಿಕ್ಯೂಟಿಂಗ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ a system possesses inertia and elasticity. So we know that elastic motions and inertia motions, already we studied inertia in Newton's third law of motion. So it is a property of a body by virtue of which opposes the
ಮೋಷನ್ ಅಂದರೆ ಇಟ್ ಮೇಂಟೈನ್ಸ್ ಇಟ್ ಸೇಮ್ ಸ್ಟೇಟ್ ಆಫ್ ರೆಸ್ಟ್ ಅಂತ. ಅಂದರೆ ಬಾಡಿ ರೆಸ್ಟಲ್ಲಿದ್ದರೆ ರೆಸ್ಟಲ್ಲೇ ಇರುತ್ತೆ, ಮೋಷನಲ್ಲಿದ್ದರೆ ಮೋಷನಲ್ಲೇ ಇರುತ್ತೆ. ಓಕೆ, ಫಾರ್ ಎಕ್ಸಿಕ್ಯೂಟಿಂಗ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಎ ಪಾರ್ಟಿಕಲ್ ಮೇ ಸ್ಟಾರ್ಟ್ ಸ್ವಿಂಗಿಂಗ್ ಫ್ರಮ್ ಮೇನ್ ಪೊಸಿಷನ್. ನಿಮಗೆ ನಾನು ಆವಾಗಲೇ ಹೇಳಿದೆ, ನಾನು ಪೆಂಡುಲಮ್ನ ಎಕ್ಸಾಂಪಲ್ ಆಗಿ ತೊಗೊಂಡೆ ಸಿಂಪಲ್ ಹಾರ್ಮೋನಿಕ್ ಮೋಷನ್ಗೆ. ಹಿಂಗೆ ಪೆಂಡುಲಮ್ನ ತೂಗಾಗಿರ್ತಿ ಅಂದರೆ ಇದು ರೆಸ್ಟ್ ಪೊಸಿಷನ್ ಇದೆ ತಾನೆ, ಹೀಗೆ ಹೀಗೆ ಆ ಕಡೆ ಈ ಕಡೆ ಹೋಗೋದು. ಸೊ ಹಾಗಾಗಿ ಇಟ್ ಎಕ್ಸಿಕ್ಯೂಟ್ಸ್ ಫ್ರಮ್ ಇಟ್ಸ್ ಈಕ್ವಿಲಿಬ್ರಿಯಮ್ ಅಥವಾ ಮೇನ್ ಪೊಸಿಷನ್ ಅಂತೀವಿ. ದಟ್ ಈಕ್ವೇಷನ್ y is equal to a sin omega t. ಯಾಕೆ ಪೈ ಕೊಟ್ಟಿಲ್ಲ ಅಂದರೆ ಫೇಸ್ ಆ್ಯಂಗಲ್ ಅಲ್ವಾ, ರೆಸ್ಟಲ್ಲಿ ಇರುತ್ತೆ ಅಂದರೆ ದೇರ್ ಇಸ್ ನೋ ಫೇಸ್. ಇದು ನಿಮಗೆ ಇಕ್ವೇಷನಲ್ಲಿ ತೋರಿಸ್ತೀನಿ ನೋಡ್ರಿ. ಈಗ ಇಲ್ಲಿದೆ ಪಾರ್ಟಿಕಲ್ ಅಂತ ಹೇಳಿದ್ರೆ ಫೇಸ್ ಇದೆಯಾ, ಪೈ ಹಿಂಗೆ ಮೂವ್ ಆದರೆ ತಾನೆ ವಿ ಆರ್ ಗೋಯಿಂಗ್ ಟು ಗೆಟ್ 90 ಡಿಗ್ರಿ, ಇಲ್ಲಿಗೆ 90 ಡಿಗ್ರಿ ಬರುತ್ತೆ. ಸೊ ದಿಸ್ ಈಸ್ 180 ಡಿಗ್ರಿ, 180 ಡಿಗ್ರಿ ಅಲ್ವಾ. ಸೊ ಇಲ್ಲಿಗೆ 90 ಡಿಗ್ರಿ ಬರುತ್ತೆ. ಅಂದರೆ ಫೇಸ್ ಆ್ಯಂಗಲ್ ಬರಬೇಕು ಅಂದರೆ ಇಟ್ ಶುಡ್ ಮೂವ್. ಈಗ ಈಕ್ವಿಲಿಬ್ರಿಯಮಲ್ಲಿ ಇದೆ ಅಂದರೆ ಪೈ ಇರುತ್ತಾ, ದೆರ್ ಇಸ್ ನೋ ಪೈ, ದೇರ್ ಫಾರ್ ಪೈ ಇಸ್ ಈಕ್ವಲ್ ಟು 0. ಫಾರ್ ಪಾರ್ಟಿಕಲ್ ಎಕ್ಸಿಕ್ಯೂಟಿಂಗ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ದ ಫೇಸ್ ಡಿಫರೆನ್ಸ್ ಬಿಟ್ವೀನ್, ಈಗ ಡಿಸ್ಪ್ಲೇಸ್ಮೆಂಟ್ ವೈನ ನಾವು ವೈ ಆ್ಯಕ್ಸಸಲ್ಲಿ ಪ್ಲಾಟ್ ಮಾಡಿದ್ದೀವಿ, ಎಕ್ಸ್ ಆ್ಯಕ್ಸಸಲ್ಲಿ ಏನು ಮಾಡಿರ್ತೀವಿ, ಟೈಮ್ನ ಪ್ಲಾಟ್ ಮಾಡ್ಕೊಂಡಿರ್ತೀವಿ. ದೆನ್ ವಿ ಆರ್ ಗೋಯಿಂಗ್ ಟು ಗೆಟ್ ದಿಸ್ ಟೈಪ್ ಆಫ್ ಎ ಕರ್ವ್. ಸೊ ಇದರಲ್ಲಿ ಈಗ ನಾವು ಡಿಫ್ರೆಂಟ್ ಗ್ರಾಫ್ನ ಆ್ಯಕ್ಚುಲಿ ಸ್ಟಡಿ ಮಾಡಿದ್ದೀವಿ. ಡಿಸ್ಪ್ಲೇಸ್ಮೆಂಟು ವೆಲಾಸಿಟಿ ಮಧ್ಯದಲ್ಲಿ 90 ಡಿಗ್ರಿ ಇರುತ್ತೆ ಅಂತ ಗೊತ್ತು ನಮಗೆ. ಇಲ್ಲಿ ಹೇಳಿದೆ ನೋಡಿ, ಡಿಸ್ಪ್ಲೇಸ್ಮೆಂಟು ಮತ್ತು ವೆಲಾಸಿಟಿ ಮಧ್ಯೆ 90 ಡಿಗ್ರಿ. ಅದೇ ಥರ ವೆಲಾಸಿಟಿ ಮತ್ತು ಆಕ್ಸಿಲರೇಷನ್ ಮಧ್ಯದಲ್ಲಿ 90 ಡಿಗ್ರಿ ಇರುತ್ತೆ. ವಾಟ್ ಅಬೌಟ್ ದಿಸ್ ಡಿಸ್ಪ್ಲೇಸ್ಮೆಂಟ್ ಆ್ಯಂಡ್ ಆಕ್ಸಿಲರೇಷನ್, ದಟ್ ಈಸ್ ಸರ್ಟನ್ಲಿ ವಿ ನೋ ದಟ್ 180 ಡಿಗ್ರಿ ಅಲ್ವಾ, ಅರ್ಧ ಅರ್ಧ ಇರುತ್ತೆ. ಅದನ್ನು ಗ್ರಾಫಲ್ಲೆಲ್ಲ ರೆಪ್ರೆಸೆಂಟ್ ಮಾಡ್ತೀವಿ ನೋಡಿ ನಾವು. ಅಂದರೆ ನಿಮಗೆ ಮುಂದೆ ಪ್ರಾಬ್ಲಮಲ್ಲೂ ಕೂಡ ಬರುತ್ತೆ. ಈ ಇಕ್ವೇಷನ್ಸು ಮತ್ತು ಈ ಗ್ರಾಫ್ಗಳ ರೆಪ್ರೆಸೆಂಟೇಷನ್ ಗೊತ್ತಿರಬೇಕು ನಿಮಗೆ. Okay, next, for a particle executing simple harmonic motion, the nature of graph of velocity as a function of displacement is elliptical. Very important ನೋಡಿ, ನಿಮ್ಗೆ ಇದು ಬರುತ್ತೆ, ಯಾವ ಶೇಪಲ್ಲಿ ಇರುತ್ತೆ ಗ್ರಾಫ್ ಕೇಳ್ತಿದ್ದಾರೆ. ವೆಲಾಸಿಟಿ ಆಸ್ ಎ ಫಂಕ್ಷನ್ ಆಫ್ ಡಿಸ್ಪ್ಲೇಸ್ಮೆಂಟ್ ಅಂದರೆ ವೇರಿಯೇಷನ್ ಆಫ್ ಡಿಸ್ಪ್ಲೇಸ್ಮೆಂಟ್ ಆ್ಯಂಡ್ ವೆಲಾಸಿಟಿ ಅಂದರೆ ಡಿಸ್ಪ್ಲೇಸ್ಮೆಂಟ್ ವೇರೀಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಆದಾಗ ನಮಗೆ ವೆಲಾಸಿಟಿ ಬಂದಿರುತ್ತೆ. ಅದ್ರ ಕರ್ವ್ ಹೇಗಿರುತ್ತೆ, ಈಗ 90 ಡಿಗ್ರಿ 180 ಅಂತೆಲ್ಲ ಹೇಳಿದ್ವಲ್ಲ, ದಟ್ ಒನ್. ಈಗ ನೆಕ್ಸ್ಟ್ ಇದು ಕೂಡ ಇಂಪಾರ್ಟೆಂಟು. ಡ್ಯೂರಿಂಗ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಎ ಪಾರ್ಟಿಕಲ್ ಟ್ರಾವೆಲ್ಸ್ ಎ ಡಿಸ್ಟೆನ್ಸ್ ಈಕ್ವಲ್ ಟು ಆಫ್ ಇಟ್ಸ್ ಆಂಪ್ಲಿಟ್ಯೂಡ್ ಫ್ರಮ್ ಇಟ್ಸ್ ಮೀನ್ ಪೊಸಿಷನ್. ಇಲ್ಲೇನು ಹೇಳ್ತಿದ್ದಾರೆ, ಡಿಸ್ಟೆನ್ಸ್ ಈಕ್ವಲ್ ಟು ಆಫ್ ಅಂದರೆ a/2, ಈಕ್ವಲಿಬ್ರಿಯಮ್ ಪೊಸಿಷನ್ a/2 ಇದ್ದಾಗ ಇನ್ ಟೈಮ್ t/12 ಸೆಕೆಂಡ್, t/12 ಸೆಕೆಂಡ್, ವೇರ್ t denotes the periodic motion. Very important. Half of the amplitude from its equilibrium position. ಓಕೆ, ನೆಕ್ಸ್ಟ್ ನೋಡಿ, ಇನ್ನೊಂದು ಅದಕ್ಕೆ ರಿಲೇಟೆಡ್ ಪಾಯಿಂಟ್ ಏನಿದೆ. ಡ್ಯೂರಿಂಗ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಪಾರ್ಟಿಕಲ್ ಟ್ರಾವೆಲ್ಸ್ ಎ ಡಿಸ್ಟೆನ್ಸ್ ಈಕ್ವಲ್ ಟು ಆಫ್ ಆಫ್ ದ ಆಂಪ್ಲಿಟ್ಯೂಡ್ ಫ್ರಮ್ ಇಟ್ ಎಕ್ಸ್ಟ್ರೀಮ್ ಪೊಸಿಷನ್. ಸೊ ಲಾಸ್ಟ್ ಸ್ಲೈಡಲ್ಲಿ ಹೇಳಿದ್ವಿ ನಾವು, ಆಫ್ ಆಫ್ ದ ಆಂಪ್ಲಿಟ್ಯೂಡ್ ಫ್ರಮ್ ಮೀನ್ ಪೊಸಿಷನ್. ಇದು ಆಫ್ ಆಫ್ ದ ಆಂಪ್ಲಿಟ್ಯೂಡ್ ಫ್ರಮ್ ಎಕ್ಸ್ಟ್ರೀಮ್ ಪೊಸಿಷನ್ ಇನ್ t/6 ಸೆಕೆಂಡ್, ಅದು t/12 ಸೆಕೆಂಡ್ ಆಗಿರುತ್ತೆ. ವೆರಿ ಇಂಪಾರ್ಟೆಂಟ್. ಆಫ್ ಆಫ್ ದಿ ಡಿಸ್ಟೆನ್ಸ್ ಈಕ್ವಲ್ ಟು ಆಫ್ ಆಫ್ ದಿ ಆಂಪ್ಲಿಟ್ಯೂಡ್ ಇದ್ದಾಗ ಟೈಮು t/12 ಸೆಕೆಂಡ್ ಆಗಿರುತ್ತೆ. ಆಫ್ ಆಫ್ ದಿ ಡಿಸ್ಟೆನ್ಸ್ ಈಕ್ವಲ್ ಟು ಆಫ್ ಆಫ್ ದಿ ಆಂಪ್ಲಿಟ್ಯೂಡ್ ಎಕ್ಸ್ಟ್ರೀಮ್ ಪೊಸಿಷನಲ್ಲಾದರೆ ಟೈಮು t/6 ಸೆಕೆಂಡ್ ಇರುತ್ತೆ. ದ ಪೀರಿಯಡ್ ಆಫ್ simple harmonic motion does not depends on amplitude or energy or phase constant. Very important. Period of simple harmonic motion, as we know that period means the time taken to complete one rotation or one specific path. ಅದು ಟು ಆ್ಯಂಡ್ ಫ್ರೋ ಮೋಷನ್ ಆಗಿರ್ಬೋದು, ಸರ್ಕ್ಯುಲರ್ ಮೋಷನ್ ಆಗಿರ್ಬೋದು, ಎನಿ ಟೈಪ್ ಆಫ್ ಮೋಷನ್ ಒಂದು ಸ್ಪೆಸಿಫಿಕ್ ಪಾತ್ನ ಕಂಪ್ಲೀಟ್ ಮಾಡೋಕ್ಕೆ ತಗೊಳ್ಳೋವಂಥ ಟೈಮ್, ದಟ್ ಇಸ್ ಪೀರಿಯಡ್. ಡಸ್ ನಾಟ್ ಡಿಪೆಂಡ್ಸ್ ಆನ್ ದಿ ಆಂಪ್ಲಿಟ್ಯೂಡ್. ಅದು ಆಂಪ್ಲಿಟ್ಯೂಡ್ ಮೇಲೂ ಡಿಪೆಂಡ್ ಆಗಿರಲ್ಲ, ಎನರ್ಜಿ ಮೇಲೂ ಇಲ್ಲ, ಫೇಸ್ ಕಾನ್ಸ್ಟೆಂಟ್ ಮೇಲೂ ಇಲ್ಲ. ಕಾನ್ಸ್ಟೆಂಟ್ ದಿಸ್ ವಿತ್ ದ ಪೀರಿಯಡ್ಸ್ ಆಫ್ ಪ್ಲಾನೆಟರಿ ಆರ್ಬಿಟ್ಸ್ ಅಂಡರ್ ದ ಗ್ರಾವಿಟೇಷನ್. ಅಂದರೆ ಕೆಪ್ಲರ್ಸ್ ಥರ್ಡ್ ಲಾ ಬಗ್ಗೆ ಹೇಳ್ತಾ ಇದ್ದಾರೆ. t² ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ r³ ಅಂತ ಹೇಳ್ತೀವಲ್ವ. ಪೀರಿಯಡ್ ಮತ್ತು ಡಿಸ್ಟೆನ್ಸ್, ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಅಂದರೆ ಆಂಪ್ಲಿಟ್ಯೂಡ್ ಅಂತ. ದ ಮೋಷನ್ ಆಫ್ ಸಿಂಪಲ್ ಪೆಂಡುಲಮ್ ಇಸ್ ಸಿಂಪಲ್ ಫಾರ್ ಸ್ಮಾಲ್ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್. ಸ್ಮಾಲ್ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟಿಗೆ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಸಿಂಪಲ್ ಪೆಂಡುಲಮ್ ಈಸ್ ದ ಸಿಂಪಲ್ ಪೆಂಡುಲಮ್ ಹ್ಯಾವಿಂಗ್ ಎ ಪೀರಿಯಡ್ ಆಫ್ 2 ಸೆಕೆಂಡ್. ಆ್ಯಕ್ಚುಲಿ ನಾವೆಲ್ಲ ಮಾಡೋದು ಲ್ಯಾಬಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋದು ನಿಮಗೆ 1 ಸೆಕೆಂಡಲ್ಲಿ ಹೇಳಿರ್ತೀವಿ.
ಸೊ ಕ್ಯಾಲ್ಕುಲೇಟ್ ದಿ ನಂಬರ್ ಆಫ್ ಆಸೋಲೇಷನ್ ಕಂಪ್ಲೀಟೆಡ್ ಇನ್ 1 ಸೆಕೆಂಡ್ ಅಥವಾ 10 ಆಸೋಲೇಷನ್ಗೆ ಟೈಮ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿರ್ತೀವಿ. ಬಟ್ ವಿ ಡೋಂಟ್ ನೋ ದ ಟೈಮ್ ಪೀರಿಯಡ್ 2 ಸೆಕೆಂಡ್ಸ್ 2 ಪೆಂಡುಲಮ್ದು ಲೆಂತ್ ಎಷ್ಟಿರುತ್ತೆ. ಇದು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಕ್ವಶನ್ನ ನಾವು. ಬಟ್ ಇದು ಎಫೆಕ್ಟಿವ್ ಲೆಂತ್ನ ನಾವು ಗ್ರಾಫಿಕಲ್ ಮೆಥಡಲ್ಲಿ ಲ್ಯಾಬಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ ನಾವು. ಬಟ್ ಇಲ್ಲಿ ಏನಾಗಿದೆ ಅಂದರೆ ಹಾಗೇ ಹೇಳ್ಬೋದು ನಾವು ಎಷ್ಟು ಬರುತ್ತೆ ಅಂತ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ನೆನ್ಪಿಟ್ಕೊಂಡ್ರೆ. ಸೆಕೆಂಡ್ ಪೆಂಡುಲಮ್ ಇಸ್ ದ ಪೆಂಡುಲಮ್ ಹ್ಯಾವಿಂಗ್ ಎ ಟೈಮ್ ಪೀರಿಯಡ್ ಆಫ್ 2 ಸೆಕೆಂಡ್. Its effective length is 99.992 centimeter. Approximately it is equal to 1 meter. So second pendulum length ಗೊತ್ತಾಯ್ತಲ್ವ ನಮಗೆ, that is 99.99 or it is approximately equal to 1 meter. ಅಂದರೆ 100 centimeter ಅಂದರೆ 1 meter ಆಗುತ್ತೆ ಅಂತ. Differential equation for damped oscillation and its solution. The real oscillator, the damping force proportional to the velocity v of the oscillator. ನೋಡಿ, ಡ್ಯಾಂಪಿಂಗ್ ಅಂದರೆ ಹೇಳಿದೆ ನಾನು ನಿಮಗೆ, ಪೆಂಡಲಮ್ ಆಸೋಲೇಟ್ ಆಗ್ತಾ ಇರುತ್ತೆ. ಸ್ಲೋಲಿ ಏನಾಗುತ್ತೆ, ರೆಸಿಸ್ಟಿವ್ ಫೋರ್ಸ್, ಅಪೋಸಿವ್ ಫೋರ್ಸು, ಫ್ರಿಕ್ಷನಲ್ ಫೋರ್ಸು ಇವುಗಳೆಲ್ಲ ಇರೋದ್ರಿಂದ ಆಂಪ್ಲಿಟ್ಯೂಡು ಡಿಸ್ಪ್ಲೇಸ್ಮೆಂಟ್ ಕಮ್ಮಿ ಆಗ್ತಾ ಬರುತ್ತೆ. ದಟ್ ಈಸ್ ಆಂಪ್ಲಿಟ್ಯೂಡ್ ಅಂತ ಹೇಳಿದೆ. ದಟ್ ಡ್ಯಾಂಪಿಂಗ್ ಫೋರ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಿ, ದಟ್ಸ್ ಈಕ್ವಲ್ ಟು ಮೈನಸ್ ಬಿ ವಿ. ಅಂದರೆ ವೆಲಾಸಿಟಿ ಜಾಸ್ತಿ, ಸ್ಪೀಡ್ ಜಾಸ್ತಿ ಇತ್ತಪ್ಪ ಅಂದರೆ ಫೋರ್ಸ್ ಇರುತ್ತೆ, ನಥಿಂಗ್ ಬಟ್ ಫೋರ್ಸ್ ಜಾಸ್ತಿ ಇದ್ದರೆ ಸ್ಪೀಡ್ ಜಾಸ್ತಿ ಇರುತ್ತೆ. ಅದು ನೆಗೆಟಿವ್ ಸೈನ್ನ ಹಾಕಿದೆ ನೋಡಿ. ಬಿ ಈಸ್ ಅ ಡ್ಯಾಂಪಿಂಗ್ ಕಾನ್ಸ್ಟೆಂಟ್ ವಿಚ್ ಡಿಪೆಂಡ್ಸ್ ಆನ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫ್ಲೂಯಿಡ್ ಆಫ್ ದ body that oscillates in it. The negative sign indicates that damping force opposes the motion. So damping avagale helide frictional force bandirutte anta, that is opposing force. That's why we have to represent with the negative sign. The total restoring force idella ನಾವು ನಿಮಗೆ ಸ್ಪ್ರಿಂಗ್ ಇದರಲ್ಲಿ ಹೇಳ್ಕೊಟ್ಟಿದ್ದೀನಿ ಅಲ್ಲೇ, F proportional to x ಅಂತ. ಸೊ F is equal to minus kx ಲಾಸ್ಟ್ ಕ್ಲಾಸಲ್ಲಿ ಬಂದಿತ್ತು ಸ್ಪ್ರಿಂಗ್ ಫೋರ್ಸಲ್ಲಿ, ಹುಕ್ಸ್ ಲಾನಲ್ಲಿ. ಸೊ ಎಫ್ ಇಸ್ ಈಕ್ವಲ್ ಟು ಮೈನಸ್ ಕೆ ಎಕ್ಸ್ ಆಯಿತು. ಅದನ್ನೇ ಎಫ್ನ ಇಲ್ಲಿ ಯಾವುದು ಡ್ಯಾಂಪಿಂಗ್ ಫೋರ್ಸ್ ಜೊತೆ ಇಕ್ವೇಟ್ ಮಾಡ್ಕೊಂಡಿದ್ದೀವಿ. ಅಕಾರ್ಡಿಂಗ್ ಟು ನ್ಯೂಟನ್ ಸೆಕೆಂಡ್ ಲಾ ಏನಾಗುತ್ತೆ ಇಲ್ಲಿ ಫೋರ್ಸ್ ಅಂತ ಹೇಳಿದಲ್ವ, ಎಮ್ ಎ. ಆಕ್ಸಲರೇಷನ್ನ ಏನು ಮಾಡಿದ್ದಾರೆ, ಡಿ ಸ್ಕ್ವೇರ್ ಎಕ್ಸ್ ಬೈ ಡಿ ಎಕ್ಸ್ ಸ್ಕ್ವೇರ್ ಅಂತ ಬರ್ಕೊಂಡಿದ್ದಾರೆ. ದಟ್ ಇಸ್ ಈಕ್ವಲ್ ಟು ಮೈನಸ್ ಕೆ ಎಕ್ಸ್ ಮೈನಸ್ ಬಿ ಇಂಟು ವೆಲಾಸಿಟಿನ ಡಿ ಎಕ್ಸ್ ಬೈ ಡಿ ಟಿ ಅಂತ ಬರ್ಕೊಂಡಿದ್ದಾರೆ. ಎಲ್ಲ ಫಂಕ್ಷನ್ಸ್ ಈ ಕಡೆ ತೊಗೊಂಡು ಅದನ್ನು ದಟ್ ಇಸ್ ಈಕ್ವಲ್ ಟು 0 ಅಂತ ಮಾಡಿದ್ದಾರೆ. Okay, next, the differential equation for simple harmonic, damped simple harmonic motion. The solution of the equation, the standard equation ನೆನ್ಪಿಟ್ಕೊಂಡ್ರೆ ಸಾಕಿದ್ರಲ್ಲಿ ಆ್ಯಕ್ಚುಲಿ ಬೇಕಾಗಿರೋದು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬರೋ ಅಂಥ ಇಕ್ವೇಷನ್ಸು ತೋರಿಸ್ತೀನಿ ನೋಡಿ ನಾನು ನಿಮಗೆ. ಇದು ಬೇಕು ನಮಗೆ ಇಕ್ವೇಷನ್ನು. ನೆಕ್ಸ್ಟ್ ಪೀರಿಯಡ್ ಬೇಕು, ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಬೇಕು ಡ್ಯಾಂಪ್ಡ್ ಆಸೋಲೇಟರ್ದು. That angular frequency is equal to square root of k by m minus b square by 4m square. As we know that b is a damping constant anta ಹೇಳಿದ್ವಿ. Time period t dash is equal to 2 pi by omega. So ಇದು ಹೇಗೆ ಬರುತ್ತಪ್ಪ ಅಂದರೆ omega is equal to 2 pi f ಅಲ್ವಾ, f ನ 1/t ಅಂತ. omega is equal to 2 pi f, that is equal to 2 pi by t. ಅಂದರೆ f ನ 1/t ಅಂತ ಬರೆದ್ವಿ. ಟಿ ಇಲ್ಲೋಗುತ್ತೆ, ಒಮೆಗಾ ಇಲ್ಲಿ ಬರುತ್ತೆ ಅಲ್ವಾ. ಟಿ ಇಲ್ಲೋದ್ರೆ ಒಮೆಗಾ ಇಲ್ಲಿ ಬರುತ್ತೆ ಅಷ್ಟೇ. ದಟ್ಸ್ ವೈ ಟಿ ಡ್ಯಾಶ್ ಟೈಮ್ ಪೀರಿಯಡು ಒಮೆಗಾ ಅದರಿಂದ ಫೈಂಡ್ ಔಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಇಲ್ಲಿ clearly damping increases the time period due to the presence of the term b square by 4m square in the denominator. The mechanical energy of the damped oscillator at any instant t will be, ನೋಡಿ ಎನರ್ಜಿ ಕೊಟ್ಟಿದ್ದಾರೆ ಇಲ್ಲಿ, ಯಾಕೆ ಅದು ಇನ್ಕ್ರೀಸ್ ಆಗ್ತಾ ಇದೆ ಅಂತ ರೀಸನ್ನ ಕೂಡ ಇಕ್ವೇಷನಲ್ಲಿ ಹೇಳಿದ್ದೀವಿ. ಆಬ್ವಿಯಸ್ಲಿ ದ ಟೋಟಲ್ ಎನರ್ಜಿ ಡಿಕ್ರೀಸಸ್ ಎಕ್ಸ್ಪೊನೆನ್ಷಿಯಲಿ ವಿತ್ ದಿ ಟೈಮ್ ಬಿಕಾಸ್ ಇಟ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿದೆ. ದ ಡ್ಯಾಂಪಿಂಗ್ ಕಾನ್ಸ್ಟೆಂಟ್ ಅವಾಗಲೇ ಹೇಳಿದ್ವಲ್ಲ, ಎಫ್ ಇಸ್ ಈಕ್ವಲ್ ಟು ಬಿ ವಿ ಅಂತ, ಪಿ ಇಸ್ ಈಕ್ವಲ್ ಟು ಎಫ್ ಬೈ ವಿ ಆಗಿರುತ್ತೆ. ಆದರೆ ಎಸ್ ಐ ಯೂನಿಟ್ನ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಫೋರ್ಸಿಗೆ ನ್ಯೂಟನ್ ನೋಡಿ, ಫೋರ್ಸಿಗೆ ನ್ಯೂಟನ್, ವೆಲಾಸಿಟಿಗೆ ಮೀಟ್ರ್ ಪರ್ ಸೆಕೆಂಡ್, ನ್ಯೂಟನ್ನ ಕೆ ಜಿ ಮೀಟ್ರ್ ಪರ್ ಸೆಕೆಂಡು, ಅಲ್ಲಿಗೆ ಕೆ ಜಿ ಪರ್ ಸೆಕೆಂಡ್. ಸಿ ಜಿ ಯು ಸಿಸ್ಟಮ್ ಅಂದರೆ ಸೆಂಟಿಮೀಟರ್ ಗ್ರಾಮ್ ಸೆಕೆಂಡಲ್ಲಾದರೆ ಗ್ರಾಮ್ ಪರ್ ಸೆಕೆಂಡ್ ಬರುತ್ತೆ. ಸೊ ನೆಕ್ಸ್ಟು ಈ ಇಕ್ವೇಷನ್ಸ್ ನಿಮಗೆ ಭಾಳ ಇಂಪಾರ್ಟೆಂಟಾಗಿ ಸಾಲ್ವ್ ಮಾಡೋದಕ್ಕೆ ಬೇಕಿರೋದು. ಆವಾಗಲೇ ಹೇಳಿದೆ ಎಕ್ಸ್ ಆ್ಯಕ್ಸಿಸಲ್ಲಿ ಒಂದು ಸಿಂಪಲ್ ಹಾರ್ಮೋನಿಕ್ ಇಕ್ವೇಷನ್ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ, ಎ ಕಾಸ್ ಒಮೆಗಾ ಟಿ ಪ್ಲಸ್ ಪೈ ನಾಟ್ ಫೇಸ್ ಆ್ಯಂಗಲ್ ಇದ್ದರೆ. ಇಲ್ಲ ಅಂತ ಹೇಳಿದ್ರೆ ಫೇಸ್ ಆ್ಯಂಗಲ್ನ 0 ಹಾಕ್ಕೊಂಡ್ರೆ ಅದನ್ನು ನಾವು ಹಾಗೆ ಬಿಟ್ಬಿಡ್ಬೋದು. ವೇರ್ ಈಸ್ ಆಂಪ್ಲಿಟ್ಯೂಡ್
omega angular frequency and pi naught is initial phase of the particle in simple harmonic motion. Velocity ಅಂದರೆ differentiate the above equation. So above equation dx by dt ಮಾಡಿದ್ರೆ minus cos a cos omega t ಇದೆಲ್ಲ differentiation of cos is minus sin omega t plus omega naught. ಸೊ ಅದನ್ನೇ omega a square root of a square minus x square ಅಂತಲೂ ಬರಿಬೋದು. ಮ್ಯಾಕ್ಸಿಮಮ್ ವೆಲಾಸಿಟಿ, ಸೊ ಮ್ಯಾಕ್ಸಿಮಮ್ ವೆಲಾಸಿಟಿ ಅಂದರೆ ಇಲ್ಲಾಗಿದೆ ಒಮೆಗಾ ಇಂಟು ಎ ಅಂತ ಆಗಿದೆ. ಅಂದರೆ ಮ್ಯಾಕ್ಸಿಮಮ್ ವೆಲಾಸಿಟಿ ಯಾವಾಗ ಸಿಂಪಲ್ ಹಾರ್ಮೋನಿಕ್ ಮೋಷನಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ ಅಂದರೆ ವೆನ್ ದ ಪಾರ್ಟಿಕಲ್ ಈಸ್ ಅಟ್ ಮೀನ್ ಪೊಸಿಷನ್, ಅಂದರೆ ಹೀಗೆ ಈ ಮೀನ್ ಪೊಸಿಷನಲ್ಲಿದ್ದ ಮೂವ್ ಆಗಿಲ್ಲ, ಆ ಕಡೆ ಈ ಕಡೆ ಮೂವ್ ಆಗಿಲ್ಲ ಅಂದರೆ ಏನಾಯಿತು, ಆಂಪ್ಲಿಟ್ಯೂಡ್ ಝೀರೋ. ಆಂಪ್ಲಿಟ್ಯೂಡ್ ಝೀರೋ ಅಂತ ಹೇಳಿದ್ರೆ ಸೊ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಎಕ್ಸ್ನ ನಾವು ಝೀರೋ ಹಾಕ್ಕೊಂಡ್ವಿ, ಉಳಿದಿದ್ದು ಎ ಮಾತ್ರ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಒಮೆಗಾ ಎ ಉಳಿಯುತ್ತೆ. ಸೊ ಅದೇ ಥರ ಸಿಮಿಲರ್ಲಿ ಆಕ್ಸಲರೇಷನ್ ಬೇಕಪ್ಪ ಅಂದರೆ ಅಗೇನ್ ಡಿಫ್ರೆನ್ಷಿಯೇಟ್ ದ ಅಬೌವ್ ಇಕ್ವೇಷನ್, ಮೈನಸ್ ಹಾಗೆ ಉಳಿಸ್ಕೊಳ್ಳಿ ಒಮೆಗಾ ಎ ಆಗೇ ಇರುತ್ತೆ. ಈ ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಈಸ್ ಕಾಸ್ ಒಮೆಗಾ ಟಿ ಪ್ಲಸ್ ಪೈ ನಾಟ್ ಆಗುತ್ತೆ. ಅದನ್ನು ಮೈನಸ್ ಒಮೆಗಾ ಸ್ಕ್ವೇರ್ ಇಂಟು ಎಕ್ಸ್, ಯಾಕಂದರೆ ಎ ಕಾಸ್ ಒಮೆಗಾ ಟಿ ಅಂದರೆ ಮೇಲ್ಗಡೆ ಎಕ್ಸ್ ಇದೆ ಅಲ್ವಾ. ಅದೇ ಥರ ಮ್ಯಾಕ್ಸಿಮಮ್ ಆಕ್ಸಲರೇಷನ್ನು. ಸೊ ಇಲ್ಲೇನಾಯಿತು, ಎಕ್ಸ್ನ ಎ ಅಂತ ಬರ್ಕೊಂಡ್ವಿ, ಅಂದರೆ ಇಲ್ಲಿಂದ ಇಲ್ಲಿ ಪಾರ್ಟಿಕಲ್ ಮೂವ್ ಆಯ್ತಪ್ಪ ಅಂದರೆ ಇದನ್ನು ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ನೇ ಎಕ್ಸ್ ಅಂದ್ವಿ, ಅದೇ ಆಂಪ್ಲಿಟ್ಯೂಡ್ ಅಂದ್ವಿ. ಹಾಗಾಗಿ ಒಮೆಗಾ ಸ್ಕ್ವೇರ್ ಎ ಅಂದರೆ ನಮಗೇನು ಅರ್ಥ ಆಯಿತು, ಈ ಪಾಯಿಂಟಲ್ಲಿ ಆಕ್ಸಿಲರೇಷನ್ನು ಮ್ಯಾಕ್ಸಿಮಮ್ ಇರುತ್ತೆ, ಮೀನ್ ಪೊಸಿಷನಲ್ಲಿ ವೆಲಾಸಿಟಿ ಮ್ಯಾಕ್ಸಿಮಮ್ ಇರುತ್ತೆ. ದೇ ಆರ್ 90 ಡಿಗ್ರಿ ವೇರಿಯೇಷನಲ್ಲಿದೆ ನೋಡಿ ಮ್ಯಾಕ್ಸಿಮಮ್. ಸೊ ರೆಸ್ಟೋರಿಂಗ್ ಫೋರ್ಸ್ ಹುಕ್ಸ್ ಲಾನಲ್ಲಿ ಹೇಳಿದ್ವಲ್ಲ ಮೈನಸ್ ಕೆ ಎಕ್ಸ್, ಸೊ ಅದೇ ಥರ ಮೈನಸ್ ಕೆ ಅಂದರೆ ಎಮ್ ಒಮೆಗಾ ಸ್ಕ್ವೇರ್ ಅಂತ, ವೇರ್ ಕೆ ಈಸ್ ಎ ಫೋರ್ಸ್ ಕಾನ್ಸ್ಟೆಂಟ್, ಒಮೆಗಾ ಸ್ಕ್ವೇರ್ ಇಸ್ ಈಕ್ವಲ್ ಟು ಕೆ ಬೈ ಎಮ್. ಇಲ್ಲಿ ಮೇಲಿನ ಇಕ್ವೇಷನಲ್ಲೇ ಬಂದಿದೆ ನೋಡಿ. ನೆಕ್ಸ್ಟು ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಒಮೆಗಾ ಇಸ್ ಈಕ್ವಲ್ ಟು 2 pi ಎಫ್ ಅಥವಾ 2 pi ನ್ಯೂ ಅಂತ ಬರ್ಕೋಬೋದು, ದಟ್ ಈಸ್ 2 pi ಬೈ ಟಿ. ನೆಕ್ಸ್ಟ್ ಟೋಟಲ್ ಎನರ್ಜಿ ಅಟ್ ಎನಿ ಇನ್ಸ್ಟೆಂಟ್, ಇದು ನಿಮ್ಗೆ ಇದರಲ್ಲೂ ಗೊತ್ತಿದೆ, ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ಸ್ಪ್ರಿಂಗ್ ಇಕ್ವೇಷನ್ ಹೀಗೆ ಬಂದಿತ್ತಲ್ಲ, ಆಫ್ ಕೆ ಎಕ್ಸ್ ಸ್ಕ್ವೇರ್ ಅಂತ. ಸೊ ಇಟ್ ಈಸ್ ಆಫ್ ಕೆ ಎ ಸ್ಕ್ವೇರ್ ಅಂತ ಇದೆ. ಎ ಅಂದರೆ ಆಂಪ್ಲಿಟ್ಯೂಡ್, ಆವಾಗಲೇ ಲಾಸ್ಟಲ್ಲಿ ನಿಮಗೆ ಹಿಂದಿನ ಸ್ಲೈಡಲ್ಲಿ ತೋರಿಸಿದ್ವಿ ಕೆ ಇಸ್ ಈಕ್ವಲ್ ಟು ಎಮ್ ಒಮೆಗಾ ಸ್ಕ್ವೇರ್ ಅಂತ, ಅಲ್ಲಿಗೆ ಎಮ್ ಒಮೆಗಾ ಹಾಕ್ಕೊಂಡ್ವಿ. ಒಮೆಗಾ ಅಂದರೆ 2 pi ಎಫ್ ಅಂತಲೂ ಹಾಕೋಬೋದು, ಫ್ರೀಕ್ವೆನ್ಸಿ ನ್ಯೂ ಅಂತ ಇದೆ ನೋಡಿ. ಸ್ಪ್ರಿಂಗ್ ಫೋರ್ಸ್ ಆರ್ ಫೋರ್ಸ್ ಕಾನ್ಸ್ಟೆಂಟ್ ಎಫ್ ಇಸ್ ಈಕ್ವಲ್ ಟು ಕೆ ಇಸ್ ಈಕ್ವಲ್ ಟು ಎಫ್ ಬೈ ವೈ. ಪೀರಿಯಡ್ ಆಫ್ ಆಸೋಲೇಷನ್ ಆಫ್ ಮಾಸ್ ಎಮ್ ಇಕ್ವೇಷನ್ ಬೇಕಿದು ಫ್ರಮ್ ಮಾಸ್ಲೆಸ್ ಸ್ಪ್ರಿಂಗ್ ಫೋರ್ಸ್ ಕಾನ್ಸ್ಟೆಂಟ್ ಕೆ ಇದ್ದಾಗ ಹೇಗೆ ಬರಿತೀವಿ ನಾವು, ಟೈಮ್ ಪೀರಿಯಡ್ ಆಫ್ ಎ ಸಿಂಪಲ್ ಪಂಡಲಮ್ ಬರಿತೀವಲ್ಲ, ಸೇಮ್ ಥರ ಇಲ್ವಾ ಇದು. ಟಿ ಇಸ್ ಈಕ್ವಲ್ ಟು 2 pi ಇಂಟು ಸ್ಕ್ವೇರ್ ರೂಟ್ ಆಫ್ ಎಲ್ ಬೈ ಜಿ ಫಾರ್ಮ್ಯಾಟಲ್ಲಿಲ್ಲ ನೋಡಿ. ಟಿ ಇಸ್ ಈಕ್ವಲ್ ಟು 2 pi ಇಂಟು ಸ್ಕ್ವೇರ್ ರೂಟ್ ಆಫ್ ಎಲ್ ಬೈ ಜಿ ಫಾರ್ಮ್ಯಾಟಲ್ಲೇ ಇದೆ. ಓಕೆ, ಅದೇ ಥರದ ಎಮ್ ಬೈ ಕೆ ಬಂದಿದೆ ಅಷ್ಟೇ. ಸೊ ಎಮ್ ಮಾಸು ಕೆ ಅಂದರೆ ಕಾನ್ಸ್ಟೆಂಟ್ ಆಯಿತು. For two springs connected in series K1 and K2 connected in parallel, effective spring for constant, very important, ಇದು ಪ್ರಾಬ್ಲಮ್ ಬರ್ತದೆ ನಿಮಗೆ. K is equal to K1 plus K2, therefore 2 pi into square root of m divided by K1 plus K2. When two springs are connected in series, the effective, they are connected in parallel ಆದಾಗ K1 plus K2, they are series ಆದಾಗ 1 by K, just like ಇದು. This is when they are capacitors ಡಿಸ್ಕಸ್ ಮಾಡ್ತೀವಲ್ವ, ಅದೇ ಥರ ಟೂ ಸ್ಪ್ರಿಂಗ್ಸ್ ಕನೆಕ್ಟೆಡ್ ಇನ್ ಸೀರೀಸ್, ಎಫೆಕ್ಟಿವ್ ಸ್ಪ್ರಿಂಗ್ ಕಾನ್ಸ್ಟೆಂಟ್ 1 by K is equal to 1 by K1 plus 1 by K2, that is equal to K1 into K2 divided by K1 plus K2. ವೆರಿ ಇಂಪಾರ್ಟೆಂಟ್, ಇದ್ರ ಮೇಲೆ ಪ್ರಾಬ್ಲಮ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. when length of the spring is made n times, its spring factor become 1 by n times, and hence the time period increases root n times. very important ನೋಡ್ರಿ, length of the spring made n times ಅಂತ ಹೇಳ್ತಿದ್ದಾರೆ, ಸ್ಪ್ರಿಂಗ್ ಫ್ಯಾಕ್ಟರ್ ಏನಾಗುತ್ತೆ 1 by n times ಆಗುತ್ತೆ, ಟೈಮ್ ಪೀರಿಯಡ್ ಇನ್ಕ್ರೀಸಸ್ ಬೈ ರೂಟ್ n times ಆಗುತ್ತೆ. ಅದೇ ಥರ when the spring is cut in n equal pieces, spring factor of each part become n into k. ಈಕ್ವಲ್ ಪಾರ್ಟ್ ಅಂದರೆ ಸೊ ಈಕ್ವಲ್ ಪಾರ್ಟ್ಸ್ ಮಾಡ್ಕೊಂಡಿರ್ತೀವಿ, ಸೊ ಈಕ್ವಲ್ ಪೀಸಸ್, ದಟ್ ಹೋಲ್ ಬಿಕಮ್ಸ್ ಏನಾಗಿರುತ್ತೆ n into k, ದಟ್ ಪೀರಿಯಡ್ ಏನಾಗಿರುತ್ತೆ 2 pi into m divided by n into k ಆಗಿರುತ್ತೆ. ಸೊ ಟೈಮ್ ಪೀರಿಯಡ್ ನಿಮಗೆ ಈಕ್ವೇಷನ್ ಅವಾಗಲೇ ಹೇಳಿದೆ. ಸೊ ಇನ್ ದ ಫಾರ್ಮ್ ಆಫ್ ಫ್ರೀಕ್ವೆನ್ಸಿ ಬರೆದ್ರೆ ಏನಾಗುತ್ತೆ, ಟಿ ಇಸ್ ಈಕ್ವಲ್ ಟು 1 by ಎಫ್, ಎಫ್ ಇಸ್ ಈಕ್ವಲ್ ಟು 1 by ಟಿ ಅಂತ ನಿಮಗೆ ಗೊತ್ತಿದೆ.
ಟಿ ಈಸ್ ಈಕ್ವಲ್ ಟು 1/f ಆರ್ ಎಫ್ ಇಸ್ ಈಕ್ವಲ್ ಟು 1/t ಅಂತ ಅದೇ ಇಕ್ವೇಷನಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿದೆ. ಸೆಕೆಂಡ್ ಸ್ಟೆಪ್ಪಲ್ಲಿ ಲಿಕ್ವಿಡ್ ಆಫ್ ಡೆನ್ಸಿಟಿ ರೋ, ಅದರಲ್ಲಿ ಟೈಮ್ ಪೀರಿಯಡ್ ಏನಾಗುತ್ತೆ, ಹೈಟು, ಗ್ರಾವಿಟಿ ಎಲ್ಲ ಬರುತ್ತಲ್ವ, ಪ್ರೆಷರ್ ಪಿ ಈಸ್ ಈಕ್ವಲ್ ಟು ರೋ ಜಿ ಎಚ್ ಅಲ್ವಾ, ಹಾಗಾಗಿ ಹೈಟು, ಪ್ರೆಷರು, ಡೆನ್ಸಿಟಿ ಎಲ್ಲ ಬರಬೇಕು. ಫಾರ್ ಎ ಬಾಡಿ ಡ್ಯಾಂಪಡ್ ಇನ್ ಅ ಟನಲ್ ಅಲಾಂಗ್ ದಿ ಡಯಾಮೀಟರ್ ದಟ್ ಈಸ್ 2.r/g, ಇದು ಇಕ್ವೇಷನ್ ಬೇಕಾಗುತ್ತೆ ಪ್ರಾಬ್ಲಮ್ಮಲ್ಲಿ. ಸಿಲಿಂಡರ್ ಆಫ್ ಡೆನ್ಸಿಟಿ ಇದ್ದಾಗ ಇಕ್ವೇಷನ್ಸ್ ಇದೆ, ಹೈಲೈಟ್ ಮಾಡ್ಕೊಳ್ಳಿ ಮಕ್ಕಳ, ಒಂದೊಂದೇ ಇಕ್ವೇಷನ್ ನೋಡ್ಕೊಳ್ಳಿ. ಫಾರ್ ಬಾಲ್ಸ್ ಆಫ್ ಮಾಸ್ m ಆಸೋಲೇಟಿಂಗ್ ಇನ್ ನೆಕ್ ಆಫ್ ಏರ್ ಚೇಂಬರ್ ಆಫ್ ವಾಲ್ಯೂಮ್ v, then t is equal to 2.√ m, v ಅಂದರೆ ವಾಲ್ಯೂಮ್, ವೆಲಾಸಿಟಿ ಎಲ್ಲ ಕನ್ಫ್ಯೂಷನ್ ಆಗಬೇಡಿ, v is ವಾಲ್ಯೂಮ್, e ಇಂಟು e ಅಂದರೆ ಎನರ್ಜಿ, a ಅಂದರೆ ಆಂಪ್ಲಿಟ್ಯೂಡು. ನೋಡಿ e ಅಂತ ಹೇಳಿದ್ರೆ ಇಲ್ಲಿ ಬಲ್ಕ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ, ನಾವು ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಚಾಪ್ಟರ್ ಓದಿದ್ದೀವಲ್ವ ಅಲ್ಲಿ ಫಸ್ಟ್ PUC ಅಲ್ಲಿ. ಸೊ E is a bulk modulus of elasticity and A is a area of cross. ನಿಮ್ಗೆ ಹೇಳಿದೆ ನಾನು ಆವಾಗಲೇ ಪ್ರೆಷರ್ ಅಂತ. ಸೊ ಪ್ರೆಷರ್ ಬಂದಾಗ ಏನಾಗಿರುತ್ತೆ, ಬಲ್ಕ್ ಮಾಡ್ಯುಲಸ್ ಬಂದಿರುತ್ತೆ ಇಲ್ಲಿ. A is a area of cross section of the neck, ಅಂದರೆ ಒಂದು ಟ್ಯೂಬ್ ತೊಗೊಂಡಿರ್ತೀವಲ್ಲ ಅದರದ್ದು. V ಅಂತ ಹೇಳಿದ್ರೆ ವಾಲ್ಯೂಮ್, M ಅಂದರೆ ಮಾಸ್ ಆಗಿದೆ. ಫಾರ್ ಬ್ಯಾಲೆನ್ಸ್ ವೀಲ್ ಆಫ್ ವಾಚ್ of moment of inertia I and torsional constant c ಇದ್ದಾಗ ಏನು, ಬ್ಯಾಲೆನ್ಸ್ ವೀಲಿಗೆ ಪೀರಿಯಡ್ t is equal to 2/I/c. I is a moment of inertia and constant t c. Okay, these are the important synopsis regarding to the oscillation. ಸೊ ಈಗೆಲ್ಲ ಆಸೋಲೇಷನ್ನ ಯೂಸ್ ಮಾಡಿಕೊಂಡು ಮಲ್ಟಿಪಲ್ ಚಾಯ್ಸ್ ಕ್ವಶನ್ನ ಸಾಲ್ವ್ ಮಾಡೋಣ. ನೋಡಿ ಈಕ್ವೇಷನ್ಸ್ ಎಲ್ಲ ನಾನು ನಿಮಗೆ ಈ ಒಂದು ಸೆಷನಲ್ಲಿ ಎಕ್ಸ್ಪ್ಲೈನ್ ಮಾಡಿರೋವಂಥದ್ದೆಲ್ಲವೂ ಕೂಡ CETಗೆ ನೀಟಲ್ಲಿ ಕೇಳಿರೋವಂಥವು. ಈಗ CBSE 2011 ಇದೆ ಈ ಫಸ್ಟ್ ಕ್ವಶನ್ನು. ಸೊ ಬಿಫೋರ್ ನೀಟ್ ಬರೋದಕ್ಕೂ ಮುಂಚೆ ಏನಾಗ್ತಾಯಿತ್ತು ಅಂದರೆ IPMT, CBSE ಇವೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೇಳ್ತಾಯಿದ್ರು. ಅವು ಕೂಡ ಇಂಪಾರ್ಟೆಂಟ್ ಇಕ್ವೇಷನ್ನೇ ಅಂದರೆ ಇಂಪಾರ್ಟೆಂಟ್ ಪ್ರಾಬ್ಲಮ್ಸನ್ನೇ. ಔಟ್ ಆಫ್ ದ ಫಾಲೋಯಿಂಗ್ ಫಂಕ್ಷನ್ಸ್ ರೆಪ್ರೆಸೆಂಟಿಂಗ್ ಮೋಷನ್ ಆಫ್ ಎ ಪಾರ್ಟಿಕಲ್ ವಿಚ್ ರೆಪ್ರೆಸೆಂಟ್ಸ್ SHM, ಅಂದರೆ ಯಾವುದು ಸಿಂಪಲ್ ಹಾರ್ಮೋನಿಕ್ ಮೋಷನ್ನ ಎಕ್ಸ್ಪ್ಲೇನ್ ಮಾಡುತ್ತೆ ಅಂತ ಕೇಳಿದ್ದಾರೆ. ನೋಡಿ ಇಕ್ವೇಷನ್ಸ್ನ ನೋಡ್ತಾ ಹೋಗೋಣ. ಫಸ್ಟ್ ಒನ್ y is equal to a sin omega t minus cos omega t ಅಂತ ಇದೆ. ಸೊ ಅಂದರೆ ಇದು a sin omega cos omega ಅಂದರೆ ಸಿಂಪಲ್ ಹಾರ್ಮೋನಿಕ್ ಮೋಷನ್ ತಾನೆ. y is equal to a sin omega t, x is equal to cos omega t ಅಂತ. ಅಂದರೆ ಕ್ಯೂಬ್ ಫಾರ್ಮ್ಯಾಟಲ್ಲಿ ಬರಲ್ಲ. ಆಪ್ಷನ್ ಬಿನಲ್ಲಿ ಏನಾಗಿದೆ, y is equal to sin ಕ್ಯೂಬ್, ಆ ಫಾರ್ಮ್ಯಾಟಲ್ಲಿ ಬರಲ್ಲ. ಆಮೇಲೆ ಆಪ್ಷನ್ ಸಿ ಏನಿದೆ, 5 cos ಅಂತ ಇದೆ, ಅಂದರೆ a sin ಇದ್ದಂಗೆ ಅಥವಾ a cos ಇದ್ದಂಗೆ, ಅದು ಫಂಕ್ಷನ್ ಕರೆಕ್ಟ್ ಅನಿಸುತ್ತೆ. ಅದೇ ಥರ ಫೋರ್ತ್ ಒನ್ಗೆ ಹೋದರೆ y is equal to 1 + ಒಮೆ, ಅಂದರೆ ಇಲ್ಲಿ ಸೈನು ಇಲ್ಲ ಕಾಸು ಇಲ್ಲ, ಅಂದರೆ ಇಟ್ ಇಸ್ ನಾಟ್ ಎ ಸಿಂಪಲ್ ಹಾರ್ಮೋನಿಕ್ ಮೋಷನ್. ದಟ್ಸ್ ವೈ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಎ ಮತ್ತು ಸಿ. ಅದರಲ್ಲಿ ಆಪ್ಷನ್ ಎ ಆ್ಯಂಡ್ ಸಿ ಅಂತ ಕೊಟ್ಟಿರೋದು 1 2 3 4 ABCDಲಿ ಆಪ್ಷನ್ ಸಿ ಕರೆಕ್ಟ್ ಇದೆ. ದೇರ್ ಫೋರ್ ರೈಟ್ ಆನ್ಸರ್ ಈಸ್ ಸಿ. ನೆಕ್ಸ್ಟ್ ಕ್ವಶನ್ ನೋಡಿ. ಈ ನೆಕ್ಸ್ಟ್ ಕ್ವಶನಲ್ಲಿ ಏನಾಗಿದೆ ಅಂದರೆ, ದ ಆಸೋಲೇಷನ್ ಆಫ್ ಎ ಬಾಡಿ on the smooth horizontal surface is represented by the equation a cos omega t. Which one of the following graph shows the correct variation of acceleration with the time? ನಿಮಗೆ ಆವಾಗಲೇ ನಾನು ಗ್ರಾಫ್ಗಳನ್ನ ಎಕ್ಸ್ಪ್ಲೈನ್ ಮಾಡಿದೆ ಅಲ್ವಾ, ಆಕ್ಸಲರೇಷನು, ಟೈಮ್, ಡಿಸ್ಪ್ಲೇಸ್ಮೆಂಟು, ವೇರಿಯೇಷನ್ ಹೇಗೆ ಆಗ್ತಿದೆ ಅಂತ. ಸೊ ಇಲ್ಲಿ ನಿಮಗೆ ಗೊತ್ತಾಗುತ್ತೆ x is equal to a cos omega t ಅಂತ ಹೇಳಿದ್ದಾರೆ. ಸೊ ಅಲ್ಲಿ ನಿಮಗೆ ಆಕ್ಸಲರೇಷನ್ ಬರಬೇಕಪ್ಪ ಅಂತ ಹೇಳಿದ್ರೆ ಏನು ಮಾಡಬೇಕು, ಆ ಇಕ್ವೇಷನ್ನ 2 ಸರಿ ಡಿಫ್ರೆನ್ಷಿಯೇಟ್ ಮಾಡಬೇಕಲ್ವಾ. ಸೊ 2 ಸರಿ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಿಮ್ಗೆ ಈ ಥರ ಬರುತ್ತೆ ನೋಡಿ, dx/dt ಮೈನಸ್ a ಒಮೆಗಾ ಕಾಸ್ ಒಮೆಗಾ ಟಿ. ಆಕ್ಸಲರೇಷನ್ ಅಂದರೆ a ಒಮೆಗಾ ಸ್ಕ್ವೇರ್ ಕಾಸ್ ಒಮೆಗಾ ಸ್ಕ್ವೇರ್ ಟಿ. ಸೊ a ಒಮೆಗಾ ಸ್ಕ್ವೇರ್ ಕಾಸ್ ಒಮೆಗಾ ಟಿ ಅಂದರೆ ಆಂಪ್ಲಿಟ್ಯೂಡ್ ಮ್ಯಾಕ್ಸಿಮಮ್ ಇದೆ ನೋಡಿ, ಅಲ್ಲಿ ನೆಗೆಟಿವ್ ಇದೆ ಮೈನಸ್. ಹಾಗಾಗಿ ಯಾವುದು ಆಪ್ಷನ್ ಹುಡುಕ್ಬೋದು, ಆಂಪ್ಲಿಟ್ಯೂಡ್ ನೆಗೆಟಿವ್ ಅಂದರೆ ಸೊ ಇಲ್ಲಿರೋದೇ ಆಪ್ಷನ್ ಸಿ ಒಂದು ಅಲ್ವಾ. ಇದು ನೀವು ಆಪ್ಷನ್ ಬಿನೂ ಅನ್ಕೋಬೋದು, ಬಟ್ ಅಲ್ಲೇನಾಗಿದೆ 0 ಇಂದ ಸ್ಟಾರ್ಟ್ ಆಗಿದೆ. ಇದು ಆಲ್ರೆಡಿ ಆಕ್ಸಲರೇಷನ್ ಅಂದರೆ ಟೈಮ್ ಪೀರಿಯಡ್ ವೇರಿಯೇಷನ್ ಆಗಬೇಕು ತಾನೆ 90 ಡಿಗ್ರಿ. ಹಾಗಾಗಿ ವಿ ಕ್ಯಾನ್ ಗೋ ವಿತ್ ದ ಆಪ್ಷನ್ ಸಿ, ದಟ್ ಈಸ್ ದಿ ರೈಟ್ ಆಪ್ಷನ್. ನಿಮಗೆ ಈ ಕ್ವಶನ್ಸ್ಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಸಿನಾಪ್ಸಿಸ್ ಯಾಕೆ ಬೇಕಾಯಿತು ಅಂತಲ್ವಾ. ವೆನ್ 2 ಡಿಸ್ಪ್ಲೇಸ್ಮೆಂಟ್, ಥರ್ಡ್ ಕ್ವಶನಲ್ಲಿ 2 ಡಿಸ್ಪ್ಲೇಸ್ಮೆಂಟ್ ಇಕ್ವೇಷನ್ಸ್ ಕೊಟ್ಟಿದ್ದಾರೆ. y1 is equal to a sin omega t, y2 is equal to b cos omega t are superimposed ಅಂದ ತಕ್ಷಣ ಐಡಿಯಾ ಬಂದುಬಿಡಬೇಕು ಏನು, ಇಟ್ ಈಸ್ ಅ ಸಿಂಪಲ್ ದ ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಯೂಸ್ ಮಾಡ್ಕೋಬೋದು ಐಡಿಯಾ ಅಂತ. ಈಸ್ ನಾಟ್ ಎ ಸಿಂಪಲ್ ಹಾರ್ಮೋನಿಕ್. ಸಿಂಪಲ್ ಹಾರ್ಮೋನಿಕ್ ವಿತ್ ಸಿಂಪಲ್ ಹಾರ್ಮೋನಿಕ್ ಅನ್ನೋದು ಗೊತ್ತಾಗ್ತಿದೆ, ಎ ಸೈನು ಎ ಕಾಸ್ ಇದೆ ಅಂದರೆ ಸಿಂಪಲ್ ಹಾರ್ಮೋನಿಕ್ ಏನೇ.
ವಿತ್ ಆಂಪ್ಲಿಟ್ಯೂಡ್ ಎ ಬೈ ಬಿ ಆಂಪ್ಲಿಟ್ಯೂಡ್ ಬಗ್ಗೆ ಹೇಳ್ತಿದ್ದಾರೆ. ಸೊ ಇಲ್ಲಿಗೆ ಎರಡನ್ನೂ ಆ್ಯಡ್ ಮಾಡಿ ನಾವು ಇಕ್ವೇಷನ್ಸ್ನ ತೊಗೊಂಡ್ವಿ ಅಂದರೆ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಯಾವಾಗಲೂ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಫಾರ್ಮೆಟ್ ಬಂದಿರುತ್ತೆ ನಮಗೆಲ್ಲ, ಅಂದರೆ ಎರಡನ್ನೂ ಡಿವೈಡ್ ಮಾಡಿದಾಗ. ಹಾಗಾಗಿ ಆಪ್ಷನ್ ಯಾವ್ದು ತೊಗೋಬೋದು? ಆಪ್ಷನ್ ಸಿ. ನೆಕ್ಸ್ಟ್ ಫೋರ್ತ್ ಒನ್ನಲ್ಲಿ ಪಾರ್ಟಿಕಲ್ ಈಸ್ ಎಕ್ಸಿಕ್ಯೂಟಿಂಗ್ ಎಸ್ ಎಚ್ ಎಮ್ ಅಲಾಂಗ್ ಎ ಸ್ಟ್ರೈಟ್ ಲೈನ್ ಇಟ್ಸ್ ವೆಲಾಸಿಟೀಸ್ ಅಟ್ distance x1 and x2 from the mean position are v1 and v2. ನೋಡಿ ವೆಲಾಸಿಟಿ v1 and v2 ಅಂತ ಕೊಟ್ಟಿದ್ದಾರೆ. ಎಲ್ಲಿ? ಅಟ್ ಎ ಡಿಸ್ಟೆನ್ಸ್ x1 ಮತ್ತು x2ನಲ್ಲಿ ರೆಸ್ಪೆಕ್ಟಿವ್ಲಿ. ಇಟ್ಸ್ ಟೈಮ್ ಪೀರಿಯಡ್. ಸೊ ಡಿಸ್ಪ್ಲೇಸ್ಮೆಂಟು ವೆಲಾಸಿಟಿ ಕೊಟ್ಬಿಟ್ಟು ವಾಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್? ಪೀರಿಯಡ್. ಸೊ ಪೀರಿಯಡ್ ಅಂದ ತಕ್ಷಣ t ಈಸ್ ಈಕ್ವಲ್ ಟು 2π ಒಮೆಗಾ ಅಲ್ವಾ? ಆದರೆ ಏನು ಕ್ಯಾಲ್ಕುಲೇಟ್ ಮಾಡಬೇಕು ನಾವು? ಒಮೆಗಾ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ವೆಲಾಸಿಟಿ ಇಕ್ವೇಷನ್ಸ್ ತೊಗೊಳ್ಳೋಣ. ಮ್ಯಾಕ್ಸಿಮಮ್ ವೆಲಾಸಿಟಿ ಇಕ್ವೇಷನ್ನು. ಸೊ ಅಲ್ಲಿ v1 ಈಸ್ ಈಕ್ವಲ್ ಟು ಒಮೆಗಾ ಸ್ಕ್ವೇರ್ ಎ ಸ್ಕ್ವೇರ್ ಮೈನಸ್ x1 ಸ್ಕ್ವೇರ್. ಸೊ ಅದರಲ್ಲಿ ಒಮೆಗಾ ಒನ್ ಸೈಡ್ ತೊಗೊಂಡಿದ್ದೀವಿ, ಆಮೇಲೆ ಎಕ್ಸ್ನ ಈ ಕಡೆ ತೊಗೊಂಡಿದ್ದೀವಿ. ಸೊ ಬಿಕಾಸ್ ವಿ ವಾಂಟ್ ಒಮೆಗಾನ ಜಸ್ಟ್ 2π/t ಅಲ್ವಾ? ಸೊ t ಈಸ್ ಈಕ್ವಲ್ ಟು 2π/ಒಮೆಗಾ. ಸೊ ಒಮೆಗಾ ಈಸ್ ಈಕ್ವಲ್ ಟು 2π/t. ಜಸ್ಟ್ ಇಲ್ಲಿ ನಮಗೆ ಕೇಳಿರೋದು ಪೀರಿಯಡ್ ಅಲ್ವಾ? 2π/ಒಮೆಗಾ. ಒಮೆಗಾನೇ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈ ಆನ್ಸರ್ ಬರುತ್ತೆ. ಸೊ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಪಿ. Let us go to next fifth problem. A spring of force constant K is cut into the lengths in the ratio 1:2:3. They are connected in series and the new force constant is K. ಸೀರೀಸ್ ಕನೆಕ್ಟ್ ಮಾಡಿದಾಗ ಕೆ ಅಂತ ಬಂದಿದೆ ಅಂತ ಹೇಳ್ತಿದ್ದಾರೆ. ನೋಡಿ ಇದನ್ನು ನೋಡಿಬಿಟ್ರೆ ಮೊದಲನೇದು 1 ಅನ್ನೋದೇ ಗೊತ್ತಾಯ್ತು ನಮಗೆ. ಎಲ್ಲ ಆಪ್ಷನಲ್ಲೂ 1 ಇದೆ. ಬಟ್ ಇಷ್ಟು 1:k' ಪ್ಯಾರಲಲ್ ಕನೆಕ್ಟ್ ಮಾಡಿದಾಗ ಏನಿದೆ ಅನ್ನೋದು ನೋಡಬೇಕು. ವೆನ್ ದೇ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ the force constant k dash is k:k'. ಅಂದರೆ ಈಗ ಪ್ಯಾರಲಲಾಗಿ ಕನೆಕ್ಟ್ ಮಾಡಿದಾಗ ಏನು ಬರುತ್ತೆ? ಪ್ಯಾರಲಲಾಗಿ ಗೊತ್ತಿದೆ ನಿಮಗೆ k1 + k2 + k3 ಅಂತ ಪ್ಯಾರಲಲ್ ಕಾಂಬಿನೇಷನ್ ಇದ್ದರೆ k1 k2 ಬರಬೇಕಾದ್ರೆ ಲೆಂತ್ ಕೊಟ್ಟಿದ್ದಾರೆ. ಸ್ಪ್ರಿಂಗ್ ಕಾನ್ಸ್ಟೆಂಟು ಲೆಂತ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಗೊತ್ತಿದೆ ನಿಮಗೆ. ಹಾಗಾಗಿ 1/L ಈ ಲೆಂತ್ನ ಹೆಂಗೆ ಬರ್ಕೋಬೋದು? 1:2:3 ಅಂದರೆ 1 + 2 + 3 ಅಂದರೆ 6 ಅಲ್ವಾ? ಹಾಗಾಗಿ 1 ಟೈಮ್ಸ್ ಅಂದರೆ 1/6, 2 ಟೈಮ್ಸ್ ಅಂದರೆ ಅದು 1/3, 3 ಟೈಮ್ಸ್ ಅಂದರೆ 1/2 ಅಂತ ಬರ್ಕೋಬೇಕು. ಅಂದರೆ ಡಿವೈಡ್ ಮಾಡೋದಷ್ಟೇ. 6 / 6 ಅಂದರೆ 1 ಅಲ್ವಾ? ಅದಕ್ಕೆ 1/6 ಅಂತ ಬರ್ಕೋಬೇಕು ಅದನ್ನು. ಸೊ ನೆಕ್ಸ್ಟ್ ಎಲ್ಲನೂ ದಟ್ ಇಸ್ ಈಕ್ವಲ್ ಟು 6k 3k 2k ಹಾಕಿದ್ರೆ 11k ಬರುತ್ತೆ. ಸೊ ಇಟ್ ಈಸ್ 1:11. ಸೊ ದ ರೈಟ್ ಆಪ್ಷನ್ ಈಸ್ ಆಪ್ಷನ್ ಸಿ. ಸೊ ನೆಕ್ಸ್ಟ್ 6ನೇ ಪ್ರಶ್ನೆಗೆ ಹೋಗೋಣ. ಎ ಪಾರ್ಟಿಕಲ್ ಎಕ್ಸಿಕ್ಯೂಟ್ ಲೀನಿಯರ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ವಿತ್ ಅನ್ ಆಂಪ್ಲಿಟ್ಯೂಡ್ ಆಫ್ 3 centimeter when the particle is at 2 centimeter from the mean position. ನೋಡಿ ಓದುವಾಗಲೇ ನೀವೇನು ಮಾಡ್ಕೋಬೇಕು? ಆಂಪ್ಲಿಟ್ಯೂಡ್ನ ರೆಪ್ರೆಸೆಂಟ್ ಮಾಡ್ಕೋಬೇಕು. ಪಾರ್ಟಿಕಲ್ ಈಸ್ ಅಟ್ 2 centimeter ಫ್ರಮ್ ಮೀನ್ ಪೊಸಿಷನಿಂದ 2 centimeterಲ್ಲಿದೆ. ದ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಲಾಸಿಟಿ ಈಸ್ ಈಕ್ವಲ್ ಟು ದಟ್ ಆಫ್ ಆಕ್ಸಿಲರೇಷನ್. ಏನು ಹೇಳ್ತಿದೆ? ಮ್ಯಾಗ್ನಿಟ್ಯೂಡ್ ಆಫ್ ವೆಲಾಸಿಟಿ ಈಸ್ ಈಕ್ವಲ್ ಟು ದಟ್ ಆಫ್ ಆಕ್ಸಿಲರೇಷನ್. ದೆನ್ ಇಟ್ಸ್ ಟೈಮ್ ಪೀರಿಯಡ್ ಇನ್ ಸೆಕೆಂಡ್. ಸೊ ಅವ್ರು ಕೊಟ್ಟಿರೋದೇನು? ಆಕ್ಸಿಲರೇಷನ್ನು ವೆಲಾಸಿಟಿ ಈಕ್ವಲ್ ಅಂತ ಹೇಳಿಬಿಟ್ರು ಅಲ್ವಾ? ಅದಕ್ಕೆ ಇಲ್ಲಿ ನಾವೇನು ಮಾಡ್ಕೊಂಡಿದ್ದೀವಿ? ವೆಲಾಸಿಟಿ ತೊಗೊಂಡಿದ್ದೀವಿ. ಇಲ್ಲಿ ಆಕ್ಸಿಲರೇಷನ್ ಎರಡು ಈಕ್ವಲ್ ಮಾಡ್ಕೊಂಡು ಒಮೆಗಾ ಕಂಡಿಟ್ಕೊಂಡ್ರು. ಬಿಕಾಸ್ ಕೇಳಿರೋದು ಟಿ ಅಲ್ವಾ? 2π/ಒಮೆಗಾ ಅಲ್ವಾ? ಸೊ 2π ಇಲ್ಲಿ ಏನು ಮಾಡ್ಕೊಳ್ಳೋಣ? ಒಮೆಗಾ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ ನೋಡಿ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಆಂಪ್ಲಿಟ್ಯೂಡು 3 centimeter ಇದೆ ಅಂತ ಹೇಳಿದ್ರು ಅಲ್ವಾ? ದೆನ್ ಪಾರ್ಟಿಕಲ್ ಈಸ್ ಅಟ್ 2 centimeter ಫ್ರಮ್ ಇಟ್ಸ್ ಮೀನ್ ಪೊಸಿಷನ್ ಅಂದರೆ ಮೀನ್ ಪೊಸಿಷನಿಂದ ಎಕ್ಸ್ಟ್ರೀಮ್ಗಿರೋದೆ ಏನಾಯಿತು? ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಅಂತ ತೊಗೊಳ್ತೀವಿ. ಸೊ ಅಲ್ಲಿಗೆ 2 centimeter ಆಯಿತು. ಇಲ್ಲಿ ಒಮೆಗಾ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ ನೀವು. ಆಮೇಲೆ ಇಲ್ಲಿ ಎ ಸ್ಕ್ವೇರ್ ಅಂದರೆ ಆಂಪ್ಲಿಟ್ಯೂಡ್ ಅಲ್ವಾ? ಅಲ್ಲಿಗೆ 3 square ಈಸ್ 9 ಆಯಿತು. ಇಲ್ಲಿ ತೋರಿಸ್ತೀನಿ ನಿಮಗೆ. ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. 3 square ಈಸ್ 9 ಮೈನಸ್ ಡಿಸ್ಪ್ಲೇಸ್ಮೆಂಟ್ 2 square ಈಸ್ 4. ಸೊ ಸ್ಕ್ವೇರ್ ರೂಟ್ ಆಫ್ 9 minus 4 is square root of 5 ಬಂತು. ಇಲ್ಲಿ x that is then the time period x ಎಷ್ಟಿದೆ? 4 ಆಯಿತು ತಾನೆ ಅಲ್ಲಿಗೆ. ದಟ್ ಈಸ್ 2 ಅಲ್ವಾ? ಪಾರ್ಟಿಕಲ್ ಈಸ್ ಅಟ್ ಫ್ರಮ್ 2 centimeter. ಹಾಗಾಗಿ ಎಕ್ಸ್ನ 2 ಹಾಕಿದ್ವಿ. ಉಲ್ಟಾ ಮಾಡಿದ್ರೆ 2/√5 ಆಗುತ್ತೆ ಅದು. ಓಕೆ. ಸೊ ದ ರೈಟ್ ಆಪ್ಷನ್ ಈಸ್ ಆಪ್ಷನ್ ಸಿ. ಎ ಪೆಂಡುಲಮ್ ಈಸ್ ಹಂಗ್ ಫ್ರಮ್ ದ roof of sufficiently high building and is removed freely to and fro like a simple harmonic oscillator. The acceleration of the bob of the pendulum is 20 meter per second square
ಆಕ್ಸಲರೇಷನ್ ಕೊಟ್ಟಿದ್ದಾರೆ. ಅಟ್ ಎ ಡಿಸ್ಟೆನ್ಸ್ 5 ಸೆಂಟಿಮೀಟರ್ ಫ್ರಮ್ ದ ಮೀನ್ ಪೊಸಿಷನಿಂದ 5 ಮೀಟರ್ ಡಿಸ್ಟೆನ್ಸಲ್ಲಿ ಇದೆ ಅಂತ ಹೇಳ್ತಿದ್ದಾರೆ. ದ ಟೈಮ್ ಪೀರಿಯಡ್ ಆಫ್ ದಿ ಆಸೋಲೇಟರ್. ಸೊ ಆಕ್ಸಲರೇಷನ್ ಹೇಳಿರೋದ್ರಿಂದ ಆಕ್ಸಲರೇಷನ್ ಈಕ್ವೇಷನ್ ಹಾಕ್ಕೊಳ್ಳೋಣ. ಸೊ ಟಿ ಬೇಕು, ಟಿ ಈಸ್ ಈಕ್ವಲ್ ಟು 2π/ω. ಸೊ ಒಮೆಗಾ ಕ್ಯಾಲ್ಕುಲೇಟ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಯಿತು. ಸೊ ದ ರೈಟ್ ಆಪ್ಷನ್ ಈಸ್ ಆಪ್ಷನ್ ಬಿ. Next, the pendulum of the particle executing simple harmonic motion is given by y is equal to a naught plus a sin omega t b cos omega t. a naught ಅಂದ್ರೇನು, ಆಂಪ್ಲಿಟ್ಯೂಡ್ ಅಟ್ ಮೀನ್ ಪೊಸಿಷನ್ ಅಂತ ಅಲ್ವಾ. ಆಂಪ್ಲಿಟ್ಯೂಡ್ 0 ಆಗಿದೆ, ಹಾಗಾಗಿ ಆ ಕಾನ್ಸೆಪ್ಟ್ ಬಿಟ್ಬಿಡೋಣ. ದೆನ್ ಆಂಪ್ಲಿಟ್ಯೂಡ್ ಆಫ್ ಇಟ್ಸ್ ಆಸಿಲೇಷನ್ ಈಸ್ ಗಿವನ್ ಬೈ ಅಂದರೆ ಉಳಿದಿದ್ದೇನು ನಮಗೆ ಎ ಮತ್ತು ಬಿ ಆಗಿರುತ್ತೆ. ಸೊ ಎರಡು ವೇವನ್ನ ಸೂಪರ್ ಪೊಸಿಷನ್ ಪ್ರಿನ್ಸಿಪಲಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋದಾಗ ಸೈನ್ ರೂಲು ಕಾಸ್ ರೂಲ್ ಎಲ್ಲ ಯೂಸ್ ಮಾಡಿಕೊಂಡು ಸೈನ್ ಆಫ್ ಎ ಪ್ಲಸ್ ಬಿ ಫಾರ್ಮಲ್ಲಿ ಸಾಲ್ವ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ, ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಇಕ್ವೇಷನ್ನ ನೋಡಿದ ತಕ್ಷಣವೇ ಹೇಳ್ಬೋದು ಆಪ್ಷನ್ ಬಿ ಇಸ್ ದಿ ರೈಟ್ ಆಪ್ಷನ್. The average velocity of the particle executing simple harmonic motion in one complete revolution. Very important. One complete revolution ಅಂದರೆ ಏನಾಯಿತು, ಕಮ್ಸ್ ಟು ಒರಿಜಿನಲ್ ಪೊಸಿಷನಿಂಗ್ ತಾನೆ. ಒನ್ ಕಂಪ್ಲೀಟ್ ರೆವಲ್ಯೂಷನ್ ಇಲ್ಲಿ ಸ್ಟಾರ್ಟ್ ಮಾಡಿತ್ತು, ಇಲ್ಲಿಗೆ ಬರುತ್ತೆ ಅಂದರೆ ಕಮ್ಸ್ ಟು 0 ಆಯ್ತಪ್ಪ. ಡಿಸ್ಪ್ಲೇಸ್ಮೆಂಟ್ ಏನಾಯ್ತು ಅವಾಗ, ಡಿಸ್ಪ್ಲೇಸ್ಮೆಂಟು 0 ಆಗಿರುತ್ತೆ. ಹಾಗಾಗಿ ಇಲ್ಲೇನು ಕೇಳಿದ್ದಾರೆ, ಆವ್ರೇಜ್ ವೆಲಾಸಿಟಿ. ಡಿಸ್ಪ್ಲೇಸ್ಮೆಂಟ್ 0 ಆಯಿತು ಅಂದರೆ ವೆಲಾಸಿಟಿ ಇರುತ್ತಾ, ಸೊ ವೆಲಾಸಿಟಿ ಈಸ್ ಆಲ್ಸೋ 0. So the right option is option D. The radius of the circle, the period of revolution of initial position and sense of revolution are indicated in the figure. ಇಲ್ಲೇನಾಗಿದೆ ಅಂದರೆ ಇಲ್ಲಿ ಆರಿಜಿನಿಂದ ಇಲ್ಲಿಗೆ ಡಿಸ್ಟೆನ್ಸ್ ನಮಗೆ ಎಷ್ಟು ಕೊಟ್ಟಿದ್ದಾರೆ, 3 ಮೀಟರ್ ಅಂತ ಕೊಟ್ಟಿದ್ದಾರೆ. 3 ಮೀಟರ್ ಅಂತ ಕೊಟ್ಟಿದ್ದಾರೆ. ಪ್ರೊಜೆಕ್ಷನ್ ಆಫ್ ದ ರೇಡಿಯಸ್ ವೆಕ್ಟರ್ ರೊಟೇಟಿಂಗ್ ದ ಪಾರ್ಟಿಕಲ್ ಪಿ. ಸೊ ಈಕ್ವೇಷನ್ನ ಕಂಡುಹಿಡಿಯಬೇಕು. ಈಗ ನಮಗೇನು ಆಂಪ್ಲಿಟ್ಯೂಡ್ ಅಂದ್ರೇನು, ಮೀನ್ ಪೊಸಿಷನ್ನಿಂದ ಅದು ಇರೋವಂಥ ಡಿಸ್ಟೆನ್ಸ್ ಅಲ್ವಾ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್. ಈಗ ಅಲ್ಲಿ 3 ಮೀಟ್ರ್ ಆಂಪ್ಲಿಟ್ಯೂಡ್. ಆಪ್ಷನ್ ಎ, ಆಪ್ಷನ್ ಸಿ, ಆಪ್ಷನ್ ಡಿನಲ್ಲಿ ನಮಗೇನಾಗಿದೆ, 3 ಕೊಟ್ಟಿದ್ದಾರೆ ಅಲ್ಲಿ. ಆಮೇಲೆ ಒಂದು ಆಪ್ಷನ್ ಎನಲ್ಲಿ ಏನಾಗಿದೆ, ಅಲ್ಲಿ ಮೈನಸ್ ಅಂತ ಕೂಡ ರೆಪ್ರೆಸೆಂಟ್ ಮಾಡಿದ್ದಾರೆ. ಮೈನಸ್ ಬರಲ್ಲ ಅಲ್ವಾ ಇಲ್ಲಿ. ಹಾಗಾಗಿ ಸೊ ನೆಕ್ಸ್ಟ್ ಏನಾಗಿದೆ ಅಂತ ಹೇಳಿದ್ರೆ ಏನು ಕಂಡಿಡ್ಕೋಬೇಕು, ಸೊ ರೊಟೇಟ್ ಆಗ್ತಾ ಇದೆ. ಸೊ ರೊಟೇಟ್ ಆಗ್ತಾ ಇದ್ರೆ ಆಂಪ್ಲಿಟ್ಯೂಡ್ ಕರೆಕ್ಟ್ ಆಯಿತು, ಕಾಸ್ ಕರೆಕ್ಟ್ ಇದೆ, ಅಲ್ಲಿ 4 ಇದೆ ನೋಡಿ. ಸೊ 4 ಟೈಮ್ ಇಸ್ 4 ಸೆಕೆಂಡ್ ಅಂತ ಹೇಳ್ತಿದ್ದಾರೆ. ಸೊ ವೇರ್ ವೈ ಇಸ್ ಇನ್ ಸೆಂಟಿಮೀಟರ್. ಇಲ್ಲಿ ನೋಡಿ y ಇಸ್ ಈಕ್ವಲ್ ಟು ಆರ್ ಕಾಸ್ ಒಮೆಗಾ ಟಿ ಅಥವಾ ಎ ಕಾಸ್ ಒಮೆಗಾ ಟಿ ಅಲ್ವಾ ನಾವು ಹಾಕ್ಕೊಳ್ಳೋದು. ಸೊ ಅಲ್ಲಿಗೆ 3 ಸೆಂಟಿಮೀಟ್ರ್ ಆಯ್ತು, ಅಲ್ಲಿ 3 ಮೀಟರ್ ಆಯಿತು. ಕಾಸು ಒಮೆಗಾ 2π/t ಇಂಟು ಟಿ. 2π/t ಟಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ 4 ಸೆಕೆಂಡ್ ಇದೆ. ಸೊ ಟಿ ಈಸ್ ಈಕ್ವಲ್ ಟು 4 ಸೆಕೆಂಡ್ ಇದೆ. ಹಾಗಾಗಿ ಸೊ ಇದು ಟಿ 2π/t ಅಂದರೆ 4, 1 2 1s 2 2s ಅಂದರೆ π/2 ಟಿ ಆಗಿರುತ್ತೆ. ಅಲ್ಲಿ πt/2 ಆಗಿದೆ. y is in centimeter. So the right option is option D. Next, a simple pendulum consists of a bob of radius r, mass m, period is 2 seconds. When its bob is replaced by a bob of mass 2 meter but same radius r, the time period of the motion. ಅಂದರೆ whether it depends or not depends ಅನ್ನೋದಕ್ಕಾಗುತ್ತೆ. When its bob is replaced by another bob of ಮಾಸ್ನ ಚೇಂಜ್ ಮಾಡಿದ್ದಾರೆ. ಆ್ಯಕ್ಚುಲಿ ಏನಾಗಿರುತ್ತೆ, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಆಮೇಲೆ ಟೈಮ್ ಪೀರಿಯಡ್, ದೇ ಡಸ್ ನಾಟ್ ಡಿಪೆಂಡ್ಸ್ ಆನ್ ದಿ ಮಾಸ್ ಅಂತ ಹೇಳ್ತೀವಿ. ನಿಮಗೆ ಪೀರಿಯಡ್ ನಾವು ಹೀಗೆ ಅಲ್ವಾ ಬರೆಯೋದು ಇಕ್ವೇಷನ್ನು, ಟಿ ಈಸ್ ಈಕ್ವಲ್ ಟು 2.√L/g ಅಷ್ಟೇ, ಇಷ್ಟ್ರ ಮೇಲೆ. ದೇ ಡಸ್ ನಾಟ್ ಡಿಪೆಂಡ್ಸ್ ಆನ್ ದಿ ಮಾಸ್. ಹಾಗಾಗಿ ದೇ ಡಸ್ ನಾಟ್ ಡಿಪೆಂಡ್ಸ್, ಏನು ಚೇಂಜ್ ಆಗೋದಿಲ್ಲ. ಟೈಮ್ ಪೀರಿಯಡ್ ಇಸ್ ಇಂಡಿಪೆಂಡೆಂಟ್ ಆಫ್ ಮಾಸ್ as long as the length remains same. So the right option is 2 seconds. Simple pendulum has a period t inside a lift when it is stationary ಅಂದರೆ ರೆಸ್ಟ್ ಅಲ್ವಾ. The lift is accelerated upward ಹೋದಾಗ ಏನಾಗುತ್ತೆ ನಮಗೆ, we feel more weight due to weightlessness. ಹೇಳಿದ್ವಲ್ಲ ನಾವು ಯಾವುದು, ನ್ಯೂಟನ್ಸ್ ಲಾಸ್ ಆಫ್ ಮೋಷನಲ್ಲಿ ವಿ ಫೀಲ್ ಮೋರ್ ವೆಯ್ಟ್ ಅಪ್ವರ್ಡ್ ಹೋದಾಗ. ಅದೇ ಡೌನ್ವರ್ಡ್ ಹೋದಾಗ ವಿ ಫೀಲ್ ಲೆಸ್ ವೆಯ್ಟ್ ಅಂತ ಹೇಳ್ತೀವಿ. ಅಲ್ಲಿ G+a ಆಗುತ್ತೆ. ದ ಪೀರಿಯಡ್ ಏನಾಗುತ್ತೆ, ಸೊ ಪೀರಿಯಡ್ ಹೇಳಬೇಕು ಅಂದರೆ ಗ್ರಾವಿಟಿ ಏನಾಗುತ್ತೆ ಅಂತ ಹೋಗ್ಬೇಕು. ಎಲ್ಲ ಇಕ್ವೇಷನಲ್ಲಿ ನೋಡಿದಾಗ ನಿಮಗೆ ಟಿಗೂ ಟೈಮ್ ಪೀರಿಯಡ್ಗೂ ಗ್ರಾವಿಟಿಗೂ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಲ್ವಾ. ಈ ಗ್ರಾವಿಟಿ G+a ಆಗ್ತಿದೆಯಪ್ಪ ಅಂದರೆ ಟಿ ಏನಾಗುತ್ತೆ, ಕಮ್ಮಿನೇ ಆಗುತ್ತೆ. ಅಪರೆಂಟ್ಲಿ ಇಟ್ ಡಿಕ್ರೀಸಸ್.
So the right option is option A. So let us move on to next question. A particle executes simple harmonic motion with a period 6 seconds and amplitude 0.03 meter. Its speed is in centimeter per second. ನೋಡಿ ಮೀಟ್ರ್ ಅಲ್ಲ ಸೆಂಟಿಮೀಟ್ರಲ್ಲಿ ಹೇಳಿದ್ದಾರೆ. ಸ್ಪೀಡ್ ಅಂದರೆ ವೆಲಾಸಿಟಿ ಅಲ್ವಾ, ಇಕ್ವೇಷನ್ ಗೊತ್ತಿದೆ ನಮಗೆ ಆರ್ ಒಮೆಗಾ, ಅದೇ ಎ ಒಮೆಗಾ ಅಂತಲೂ ತೊಗೋಬೋದು. ಆಕ್ಸಲರೇಷನ್ ಆಗಿದ್ದರೆ ಎ ಒಮೆಗಾ ಸ್ಕ್ವೇರ್ ಅಂತ. ಆರ್ 2π/6 ನೋಡಿ, ಆರ್ ಏನು ಕೊಟ್ಟಿದ್ದಾರೆ ಇಲ್ಲಿ, ಪೀರಿಯಡ್ 6 ಕೊಟ್ಟಿದ್ದಾರೆ, ಪೀರಿಯಡ್ 6 ಇಂಟು ಆಂಪ್ಲಿಟ್ಯೂಡು 0.03, ದೆನ್ ಇಂಟು ಇಲ್ಲಿ ಯಾವುದ್ರಲ್ಲಿ ಹೇಳಬೇಕು ನಾವು, ಸೆಂಟಿಮೀಟ್ರ್ ಪರ್ ಸೆಕೆಂಡಲ್ಲಿ ಹೇಳಬೇಕು. ಹಾಗಾಗಿ ಏನಾಗಿದೆ 100 ಹಾಕ್ಕೊಂಡಿದ್ದೀವಿ ನಾವಿಲ್ಲಿ. ಇಲ್ಲಿ ಒಮೆಗಾನ ನಿಮ್ಗೆ ಹೆಂಗೆ ಬಂತು, ಇದು 2π/6 ಅಂತೀರಾ, ಇಟ್ ಈಸ್ ಒಮೆಗಾ. ಒಮೆಗಾ ಅಂದ್ರೇನು, 2π/t. ಹೌದಾ, ಟಿ ಎಷ್ಟು ಕೊಟ್ಟಿದ್ದಾರೆ, 6 ಕೊಟ್ಟಿದ್ದಾರೆ, ಹಾಗಾಗಿ 2π/6 ಸಿಂಪ್ಲಿಫೈ ಮಾಡ್ಕೊಳ್ಳಿ. ಇಲ್ಲ ನಿಮಗೆ 100 ನೀವು ಹಾಕಿಲ್ಲಪ್ಪ ಅಂತ ಹೇಳಿದ್ರೆ ಹಂಗೆ ಸಿಂಪ್ಲಿಫೈ ಮಾಡಿ ಮಲ್ಟಿಪ್ಲೈಡ್ ಬೈ 100 ಮಾಡ್ಬೋದು. ಈಗ ಸೆಂಟಿಮೀಟ್ರಲ್ಲಿದ್ದರೆ ಮೀಟ್ರಿಗೆ ಕನ್ವರ್ಟ್ ಮಾಡಬೇಕಾದ್ರೆ 10⁻⁻2 ಮಾಡ್ತೀರಾ, 0.01 ಮಾಡ್ತೀರಾ. ಅದನ್ನೇ ಮೀಟ್ರಲ್ಲಿರೋದನ್ನು ಸೆಂಟಿಮೀಟ್ರಿಗೆ ಮಾಡಬೇಕಂದ್ರೆ ಮಲ್ಟಿಪ್ಲೈಡ್ ಬೈ 100 ಮಾಡಿದ್ರೆ ಪೈ ಬರುತ್ತೆ. ಸೊ ಲೆಟ್ us ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. A particle is executing simple harmonic motion with period 12 seconds. The time is takes in a transferring a distance equal to half of its amplitude. ನೋಡಿ ಅದು ಕಾನ್ಸೆಪ್ಟಲ್ಲೇ ಇದೆ, half of its amplitude. ಈ ಇಕ್ವೇಷನ್ ಅನ್ಕೋಬೋದಲ್ಲ ನಾವು, y is equal to a sin omega t r, ದಟ್ y is equal to r/2 ಆಯಿತು, r ಕ್ಯಾನ್ಸಲ್ ಆಯಿತು, 1/2. ಸೊ 1/2 ಅಂದರೆ ಸೈನ್ ಎಸ್ ಡಿಗ್ರಿಗೆ 1/2, ಸೈನ್ 30 ಡಿಗ್ರಿನ ಅದನ್ನು ಸೈನ್ π/6 ಅಂತ ಬರ್ಕೋಬೋದಾ? ಓಕೆ, π/6 ಅಂತ ಬರ್ಕೊಂಡು ಇಕ್ವೇಟ್ ಮಾಡ್ಕೊಳ್ಳೋ, ಸೈನ್ ಕ್ಯಾನ್ಸಲ್ ಆಗುತ್ತೆ. ಒಮೆಗಾ ಅಂದರೆ ಎಗೇನ್ 2π/t ಹಾಕ್ಕೊಂಡಿದ್ದೀವಿ, t 12 ಸೆಕೆಂಡ್. ಸೊ ವಿ ವಿಲ್ ಗೆಟ್ ಟೈಮ್ 1 ಸೆಕೆಂಡ್. ಸೊ ದ ರೈಟ್ ಆಪ್ಷನ್ ಈಸ್ ಆಪ್ಷನ್ ಟಿ. Next 15th question. A particle is executing simple harmonic motion with period 12 seconds. The time it takes in transferring a distance equal to half of its amplitude is. A particle execute a simple harmonic motion ಅಂದರೆ ಸೇಮ್ ಕ್ವಶನ್ ಅದೇ ಥರ ಇದೆ, ಬಟ್ ಇಲ್ಲಿ ಏನಾಗಿದೆ ಸ್ವಲ್ಪ ಚೇಂಜಸ್ ಆಗಿದೆ. ಡಿಸ್ಟೆನ್ಸ್ ಈಕ್ವಲ್ ಟು ಹಾಫ್ ಆಫ್ ಇಟ್ಸ್ ಆಂಪ್ಲಿಟ್ಯೂಡ್ ಆಗಿಬಿಟ್ಟು ಟ್ರಾನ್ಸ್ಫರಿಗೆ ಡಿಸ್ಟೆನ್ಸ್ ಬಗ್ಗೆ ಕೇಳ್ತಾ ಇದ್ದೀವಿ ಇಲ್ಲಿ. Then T2/T1 is equal to square root of L2/L1, square root of 102/100. That's equal to equation ಸಿಂಪ್ಲಿಫೈ ಮಾಡಿಕೊಂಡ್ರೆ ಏನಾಗುತ್ತೆ, ಪರ್ಸಂಟೇಜ್ ಚೇಂಜ್ ಇನ್ ಪೀರಿಯಡ್ T2 minus T1/T1 into 100. ಸೊ ಅಲ್ಲಿಗೆ 1% ಬರುತ್ತೆ. ಓಕೆ, ನೆಕ್ಸ್ಟ್ 16th question. Linear oscillator of force constant 2 × 10⁶ Newton per meter and amplitude 0.01 meter has total potential energy. Potential energy equation ಗೊತ್ತಿದೆ ನಮಗೆ, that is of kx square. ಇಲ್ಲೇನಾಗಿದೆ, k ಕೊಟ್ಟಿದ್ದಾರೆ, that is 2 × 10⁶ ಅಂತ. ದೆನ್ ಆಂಪ್ಲಿಟ್ಯೂಡ್ 0.01 ಹೋಲ್ ಸ್ಕ್ವೇರ್ ಇದೆ. ಸಿಂಪ್ಲಿಫೈ ಮಾಡಿಕೊಂಡ್ರೆ ಏನಾಯ್ತು, ಇಲ್ಲಿ k ಬಿಟ್ಟೋಗಿದೆ ನೋಡಿ, ಇಲ್ಲಿ 2 ಬಿಟ್ಟೋಗಿದೆ, 2 ಕ್ಯಾನ್ಸಲ್ ಆಗುತ್ತೆ, ಅಲ್ಲಿಗೆ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 100 ಜೌಲ್ ಬರುತ್ತೆ. ಸೊ ದ ರೈಟ್ ಆಪ್ಷನ್ is ಆಪ್ಷನ್ ಎ. ನೆಕ್ಸ್ಟ್ 17th question. In simple harmonic motion the acceleration of the particle is 0 when the velocity is. ನೋಡಿ, acceleration of the particle is 0. acceleration 0 ಇದ್ದಾಗ ವೆಲಾಸಿಟಿ ಮ್ಯಾಕ್ಸಿಮಮ್ ಇರುತ್ತೆ, ವೆಲಾಸಿಟಿ 0 ಇದ್ದಾಗ acceleration ಮ್ಯಾಕ್ಸಿಮಮ್ ಇರುತ್ತೆ, ಇದು ನಮಗೆ ಗೊತ್ತಿದೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆಪ್ಷನ್. Next, in arrangement shown in figure, the block of mass m is displaced and then released. The frequency of the oscillation is given. ಆ್ಯಕ್ಚುಲಿ ಇಲ್ಲಿ ಡಯಾಗ್ರಾಮ್ ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ, ಇಲ್ಲಿ ಬ್ಲಾಕ್ ಇರಲಿಲ್ಲಪ್ಪ ಅಂದರೆ ಅದು ಸೀರೀಸ್, ಬಟ್ ಇಲ್ಲೊಂದು ಬ್ಲಾಕ್ ಇದೆ ಅಂದರೆ ಇಟ್ ಈಸ್ ಪ್ಯಾರ್ಲಲ್. ಸೊ ಹಾಗಾಗಿ ನಾವು ಹಿಯರ್ ದ ಸ್ಪ್ರಿಂಗ್ ಬಿಕಮ್ಸ್ ಪ್ಯಾರ್ಲಲ್ಲಿಗೆ ಇಕ್ವೇಷನ್ ಏನಾಗಿರುತ್ತೆ, k is equal to k1 plus k2. ಸೊ ಅವಾಗಲೇ ಮಾಸ್ ಎಮ್ ಇದ್ದಾಗ ಇಕ್ವೇಷನ್ ಗೊತ್ತಿತ್ತು, ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ಏನಾಗಿರುತ್ತೆ ಇನ್ ಟೈಮ್ಸು. ಸೊ ವಿ ವಿಲ್ ಗೆಟ್ ದಿಸ್ ಇಕ್ವೇಷನ್, ದಟ್ ಈಸ್ k1 × k2/m ರೂಟಲ್ಲಿ ಬರುತ್ತೆ. ಸೊ ದ ರೈಟ್ ಆಪ್ಷನ್ ಈಸ್ ಆಪ್ಷನ್ ಬಿ. Let us go to the 19th question. In a hole is drilled along the diameter of the earth. A stone is dropped into it. The stone dropped it. The stone, option A, reaches the center of the earth and stop. B, reaches the
opposite end and stops, executes simple harmonic motion about the center of earth, reaches the opposite side and escape earth. ಸೊ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ, ಈಗ ಡ್ರಿಲ್ ಮಾಡಿ ಹಿಂಗೆ ಹಾಕ್ತಿದ್ದೀವಿ ಅಂದರೆ ಡೆಪ್ತಿಗೂ ಗ್ರಾವಿಟಿಗೂ ರಿಲೇಷನ್ ಇದೆ ನಮಗೆ. ಗ್ರಾವಿಟೇಷನ್ ಚಾಪ್ಟ್ರಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಅಲ್ಲೇನಾಗುತ್ತೆ, ಇಲ್ಲಿ ಆರ್ನ ಆರ್ ಇಂಟು 1, ಸೊ ಅಲ್ಲಿಗೆ ಆರ್ ಮೈನಸ್ ಡಿ ಬೈ ಆರ್ ಆಗುತ್ತೆ. ಆರ್ ಹೊರಗೆ ತೊಗೊಂಡಿದ್ದೀವಿ, ಆರ್ ಮೈನಸ್ ಸಿ. ಸೊ ಜಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆರ್ ಮೈನಸ್ ಟಿ. ದೇರ್ ಫಾರ್ ಮೋಷನ್ ಈಸ್ ಸಿಂಪಲ್ ಹಾರ್ಮೋನಿಕ್ ಅಲ್ವಾ. ಅಂದರೆ ಆಕ್ಸಿಲರೇಷನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡಿಸ್ಪ್ಲೇಸ್ಮೆಂಟ್ ಅಂದರೆ ದಟ್ ಈಸ್ ಅ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಸೊ ದ ರೈಟ್ ಆಪ್ಷನ್ ಈಸ್ ಆಪ್ಷನ್ ಸಿ. So let us come to the last question, that is 20th question. For simple pendulum, the graph between length L and T will be, first PUC ಅಲ್ಲಿ ನೀವು ಲ್ಯಾಬಲ್ ಪ್ಲಾಟ್ ಮಾಡಿರ್ತೀರಾ, ಟೈಮ್ ವರ್ಸಸ್ ಲೆಂತು, ಟಿ ಸ್ಕ್ವೇರ್ ವರ್ಸಸ್ ಲೆಂತ್ ಕೂಡ ಪ್ಲಾಟ್ ಮಾಡಿರ್ತೀವಿ. ಸೊ ಅಲ್ಲಿ ನಿಮಗೆ ಪ್ಯಾರಾಬೋಲಾ ಶೇಪಲ್ಲಿ ಬಂದಿರುತ್ತೆ, ನೆನ್ಪಿಟ್ಕೊಂಡಿದ್ರೆ ನೀವು. ಸೊ ಇಲ್ಲ ಅಂದ್ರೂ ಕೂಡ ಇದು ಪ್ಯಾರಾಬೋಲಾ ಬರುತ್ತೆ. ಹೈಪರ್ಬೋಲಾ, ಪ್ಯಾರಾಬೋಲಾ, ಎಲಿಪ್ಸು, ಯಾವ್ಯಾವ ಶೇಪಲ್ಲಿ ಯಾವ್ಯಾವ ವೇರಿಯೇಷನ್ ಬರುತ್ತೆ ಅನ್ನೋದು ನೆನ್ಪಿಟ್ಕೋಬೇಕು ನೀವು. ಸೊ ಎಲ್ ವರ್ಸಸ್ ಟಿ ಅಂದರೆ ಲೆಂತು ಮತ್ತು ಲೆಂತ್ ಆಫ್ ದ ಪೆಂಡಲಮ್ ಆ್ಯಂಡ್ ಟೈಮ್ ವರ್ಸಸ್ ಪೀರಿಯಡ್ ವರ್ಸಸ್ ಹಾಕಿದಾಗ ನಮಗೆ ಪ್ಯಾರಾಬೋಲಾ ಶೇಪಲ್ಲಿ ಬರುತ್ತೆ. ಸೊ ದ ರೈಟ್ ಆಪ್ಷನ್ ಈಸ್ ಆಪ್ಷನ್ ಬಿ. ಸೊ ದೀಸ್ ಆರ್ ದ ಡಿಫ್ರೆಂಟ್ MCQs, ಡಿಫ್ರೆಂಟ್ ಇಯರಲ್ಲಿ ಕೇಳಿರೋಂಥ MCQಗಳು. ನಿಮಗೆ ಇವುಗಳನ್ನೆಲ್ಲ ಚೆನ್ನಾಗಿ ಓದ್ಕೊಳ್ಳಿ, ಒಂದೊಂದನ್ನೇ ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಇದೇ ಕಾನ್ಸೆಪ್ಟ್ ಮೇಲೆ ಇನ್ನೂ ಕೂಡ ಕ್ವಶನ್ಸ್ನ ನಾವು ನೆಕ್ಸ್ಟ್ ಸೆಷನಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇವನ್ನ ಕೊಟ್ಟಿರೋವಂಥ ಕ್ವಶನ್ಸ್ನ ವರ್ಕ್ ಮಾಡಿ. ಸೊ ವರ್ಕ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ಬೇರೆ ಕ್ವಶನ್ಸನ್ನು ಸಾಲ್ವ್ ಮಾಡೋದಕ್ಕೆ ಈಸಿ ಆಗುತ್ತೆ. ಥ್ಯಾಂಕ್ ಯು ಮಕ್ಕಳ.